ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನಲ್ಲಿ ನಾವು ಸೂಪರ್ 30 ಅನ್ನೋದು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಚಾಪ್ಟರ್ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ನಾವು ಇಂಪಾರ್ಟೆಂಟ್ ಮಾಡೆಲ್ಸ್ ಆಗಿ 30 ಕ್ವಶನ್ಸ್ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಾನು ಹೋಪ್ ನೀವೆಲ್ಲರೂ ಅದನ್ನು ಓದಿದ್ದೀರಾ. ಓಕೆ, ಓದೋಕ್ಕೂ ಮುಂಚೆ ಚಾಪ್ಟರ್ನ ರಿವೈಸ್ ಮಾಡಿದ್ದೀರಾ. ಅದರಲ್ಲಿರ್ತಕ್ಕಂಥ ಕ್ರೂಷಿಯಲ್ ಪಾಯಿಂಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು, ನೀವು ಚೆನ್ನಾಗೆ ಅರ್ಥ ಮಾಡಿಕೊಂಡು ಕಲ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಪ್ರಾಬ್ಲಮ್ಸ್ ನೀವು ಒಂದ್ಸರಿ ರಿವೈಸ್ ಮಾಡಿದ್ದೀರಾ ಅಂತಲೂ ಹೋಪ್ ಮಾಡ್ತಾಯಿದ್ದೀನಿ. ಅದನ್ನು ಬೇಸ್ ಮಾಡಿಕೊಂಡು ಇವತ್ತಿನ ವಿಡಿಯೋಲಿ ನಾನು ಸೂಪರ್ 30 ವೇವ್ ಆಪ್ಟಿಕ್ಸ್ನ ಸಾಲ್ವ್ ಮಾಡೋಕ್ಕೆ ಬಂದಿದ್ದೀನಿ. ಓಕೆ, ಸೊ ಲೆಟ್ ಅಸ್ ಸಿ ದ ಫಸ್ಟ್ ನ್ಯೂಮರಿಕಲ್ ಆರ್ ಫಸ್ಟ್ MCQ ಫ್ರಮ್ ದ ವೇವ್ ಆಪ್ಟಿಕ್ಸ್ ಚಾಪ್ಟರ್. ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, ಈ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ಯಾಕೆ ಅಂತಂದರೆ ರಿಪೀಟೆಡ್ ಹಾಗೆ ಕೇಳ್ತಾ ಇರತಕ್ಕಂಥ ಮಾಡೆಲ್ಸ್ ಆಗಿರುತ್ತೆ ಇದು. ಅಷ್ಟೇ ಅಲ್ಲ, ನಿಮ್ಮ ಲಕ್ ಚೆನ್ನಾಗಿದೆ ಅಂತಂದರೆ ಸೇಮ್ ಮಾಡೆಲ್ ಇಲ್ಲ ಸೇಮ್ ಪ್ರಾಬ್ಲಮ್ ಸಹ ನಿಮಗೆ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಪ್ಲೀಸ್ ಡೋಂಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಕಾನ್ಸಂಟ್ರೇಟ್ ಆ್ಯಂಡ್ ಲರ್ನ್. ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂತಂದಾಗ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾವು ಆನ್ಸರ್ ಮಾಡ್ತೀವಿ. ಸೊ ನೋ ನೀಡ್ ಟು ವರಿ. ಏನಾದರೂ ಮಿಸ್ಟೇಕ್ಸ್ ನನ್ನಿಂದ ಆಗಿದ್ದರೂ ಸಹ ಡೈರೆಕ್ಟ್ ಕಮೆಂಟ್ ಮಾಡಿ, ನಾಟ್ ಎನ್ ಇಶ್ಯೂ. ಓಕೆ, ಐ ವಿಲ್ ಟೇಕ್ ಇಟ್ ಆಸ್ ಎ ಪಾಸಿಟಿವ್ ಮ್ಯಾನರ್ ಆ್ಯಂಡ್ ಐ ವಿಲ್ ರೆಕ್ಟಿಫೈ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಸಿ ದ ಫಸ್ಟ್ ಪ್ರಾಬ್ಲಮ್ ಇನ್ ದ ವೇವ್ ಆಪ್ಟಿಕ್ಸ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದ ಒಂದ್ಸರಿ ನೋಡಿ. ವಿಚ್ ಆರ್ ದ ಫಾಲೋಯಿಂಗ್ ಫಿನಾಮಿನಾ ಸಪೋರ್ಟ್ ದ ವೇವ್ ಥಿಯರಿ ಆಫ್ ಲೈಟ್ ಅಂತ ಹೇಳ್ತಾ ಇದ್ದಾರೆ. ವೇವ್ ಥಿಯರಿನ ಯಾವ ಫಿನಾಮಿನಾನ್ ಸಪೋರ್ಟ್ ಮಾಡಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ನಿಮಗೆ ಇಂಟ್ರಡಕ್ಷನ್ ಆಫ್ ವೇವ್ ಆಪ್ಟಿಕ್ಸಲ್ಲಿ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ವೇವ್ ಥಿಯರಿ ಅನ್ನೋದು ಯಾವುದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದಾಗ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಅಷ್ಟೇ ಅಲ್ಲ ಸ್ಪೀಡ್ ಆಫ್ ಲೈಟ್ ಇನ್ ರೇರರ್ ಈಸ್ ಗ್ರೇಟರ್ ದ್ಯಾನ್ ಸ್ಪೀಡ್ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಮ್ ಅಂತಲೂ ಹೇಳಿದ್ದೀನಿ. ಸೊ ಅಕಾರ್ಡಿಂಗ್ ಟು ದಟ್ ಪಾಯಿಂಟ್ಸ್, ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್, ಇಫ್ ಯು ಚೆಕ್ ಇಟ್, ಸಿ ಹ್ಯಾಸ್ ಸ್ಕ್ಯಾಟ್ರಿಂಗ್ ಎಕ್ಸ್ಪ್ಲೈನ್ ಮಾಡುತ್ತಾ ವೇವ್ ಥಿಯರಿ ಅಂದರೆ ಇಲ್ಲ ಅಂತ ಹೇಳ್ತೀವಿ ನಾವು. ಓಕೆ, ಇಂಟರ್ಫರೆನ್ಸ್ ಎಕ್ಸ್ಪ್ಲೈನ್ ಮಾಡುತ್ತೆ, ಡಿಫ್ರಾಕ್ಷನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಅಷ್ಟೇ ಅಲ್ಲ ವೆಲಾಸಿಟಿ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಮ್ ಈಸ್ ಲೆಸ್ ದ್ಯಾನ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ರೇರರ್ ಮೀಡಿಯಮ್ ಅಂತಲೂ ಹೇಳಿದ್ದಾರೆ. ಸೊ ವಿ ಕ್ಯಾನ್ ಸೇ ದಟ್ 2, 3, 4 ಆರ್ ಕರೆಕ್ಟ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ ಅಂತ ಹೇಳ್ತೀವಿ. ನೋಡಿ, ಎಷ್ಟು ಬೇಸಿಕ್ ಆಗಿದ್ರೂ ಸಹ ಇದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವೇವ್ ಆಪ್ಟಿಕ್ಸ್ ನಿಮಗೆ ಬೇಸ್ ಆಗಿರೋದೇ ಹೈಗೆನ್ಸ್ ವೇವ್ ಥಿಯರಿಯಿಂದ. ಹಾಗಾಗಿ ಅದ್ರ ಬಗ್ಗೆ ಒಂದ್ಸಲ ಇಂಟ್ರಡಕ್ಷನ್ ನಾವು ಓದಲೇಬೇಕಾಗಿರುತ್ತೆ. ಸೊ ಸಿ ದ ನಂಬರ್ 2. A galaxy moves with respect to the Earth so that sodium line of 589.0 nanometer is observed at 589.6 nanometer. The speed of the galaxy is ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಗ್ಯಾಲಕ್ಸಿ ಅನ್ನೋದು ಮೂವ್ ಆಗ್ತಾ ಇದೆ. ಮೂವ್ ಆಗ್ತಾ ಇದ್ದಾಗ ಅದರಿಂದ ಬರ್ತಾ ಇರತಕ್ಕಂಥ ಸೋಡಿಯಂ ಲೈನ್ ಅನ್ನೋದು ಆ್ಯಕ್ಚುಯಲ್ ವೇವ್ ಅಂತ 589 ನ್ಯಾನೋಮೀಟರ್. ಆದರೆ ಅದು ನಮ್ಮ ಕಣ್ಣಿಗೆ ಎಲ್ಲ ಹೇಗದು ಅನಿಸ್ತಾ ಇದೆ, ಹೇಗೆ ಅದು ಅಪಿಯರ್ ಆಗ್ತಾ ಇದೆ ಅಂತಂದರೆ 589.6 ನ್ಯಾನೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಬೈ ದರ್ ಆಸ್ಕಿಂಗ್ ವಾಟ್ ಈಸ್ ಸ್ಪೀಡ್ ಆಫ್ ದ ಗ್ಯಾಲಕ್ಸಿ. ನೋಡಿ, ಈ ರೀತಿ ಇದ್ದಾಗ ನಾವು ಯಾವ ಕಾನ್ಸೆಪ್ಟನ್ನ ನಾವು ನೆನಪಿಸ್ಕೋಬೇಕು ಅಂತಂದರೆ, ಸೊ ಡಾಪ್ಲರ್ ಎಫೆಕ್ಟ್ ಇನ್ ಲೈಟ್ ಅಂತ ಹೇಳ್ತಾರೆ. ಡಾಪ್ಲರ್ ಎಫೆಕ್ಟ್ ಇನ್ ಲೈಟ್. ಸೊ ನೋಡಿ, ಇಲ್ಲಿ ವಾಟ್ ಇಸ್ ದ ಟ್ರೂ ವೇವ್ ಲೆಂತ್? ಟ್ರೂ ವೇವ್ ಲೆಂತ್ ಆಫ್ ದ ಸೋಡಿಯಂ ಲೈನ್ ಈಸ್ 589.0 ನ್ಯಾನೋಮೀಟರ್. ಅದೇ ಅಪರೆಂಟ್ ವೇವ್ ಲೆಂತ್ ಎಷ್ಟು ಕಾಣಿಸ್ತದೆ ನಿಮಗೆ? 589.6 ನ್ಯಾನೋಮೀಟರ್ ಅಂತ ಹೇಳ್ತದೆ. 589.6 ನ್ಯಾನೋಮೀಟರ್. ವಿ ನೋ ದಟ್, ನಮಗೆ ಗೊತ್ತಿದೆ ಡಾಪ್ಲರ್ಸ್ ಎಫೆಕ್ಟ್. ನಾನು ಹೇಳಿದ್ದೀನಿ ನಾನು ನಿಮಗೆ, ಅದರಲ್ಲಿ ನಾವು ರಿಲೇಷನ್ ಸಹ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸರಿ ರಿವೈಸ್ ಮಾಡಿ. ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಅನ್ನೋದು V/c ಅಂತಲೂ ಹೇಳಿದ್ದೀವಿ. ಡೆಲ್ಟಾ ಲ್ಯಾಂಬ್ಡಾ ಅಂದರೆ ಚೇಂಜ್ ಇನ್ ದ ವೇವ್ ಲೆಂತ್, ಲ್ಯಾಂಬ್ಡಾ ಅಂತಂದರೆ ಟ್ರೂ ವೇವ್ ಲೆಂತ್, ವಿ ಈಸ್ ಸ್ಪೀಡ್ ಆಫ್ ದ ಗ್ಯಾಲಕ್ಸಿ ಆ್ಯಂಡ್ ಆರ್ ಸ್ಪೀಡ್ ಆಫ್ ದ ಸ್ಟಾರ್ ಅಂತಲೂ ಹೇಳ್ಬೋದು. ಸಿ ಅನ್ನೋದು ಸ್ಪೀಡ್ ಆಫ್ ದ ಲೈಟ್ ಅಂತ ಹೇಳ್ತೀವಿ. ನಮಗೆ ಬೇಕಾಗಿರೋದು ವಿ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಲ್ಯಾಂಬ್ಡಾ ಬೈ ಲ್ಯಾಂಬ್ಡಾ ಇಂಟು ಸಿ ಅಂತ ಹೇಳ್ತಾರೆ. ವಾಟ್ ಇಸ್ ಡೆಲ್ಟಾ ಲ್ಯಾಂಬ್ಡಾ ವ್ಯಾಲ್ಯೂ ಹಿಯರ್? ನೋಡಿ, 589.0 589.6 ಅಂತಂದರೆ ನಮಗೆ ಡಿಫರೆನ್ಸ್ ಬಂದುಬಿಟ್ಟು 0.6 ಮಾತ್ರ ಬರುತ್ತೆ.
ನ್ಯಾನೋಮೀಟರ್ ಅಂದರೆ 10⁻⁹ ಅಂತ ಬರೀಬಹುದು. ಟ್ರೂ ವೇವ್ ಲೆಂತ್ ಎಷ್ಟಿದೆ ನಮಗಿಲ್ಲಿ 589.0 ಇಂಟು 10⁻⁹ ಇಂಟು ಸಿ ಈಸ್ 3 ಇಂಟು 10⁻⁸ ಎಷ್ಟು ಬರುತ್ತೆ ನಮಗಿಲ್ಲಿ 8 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರಬಹುದು ಅಂತಂದ್ಬಿಟ್ಟು, ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ 10⁻⁹ 10⁻⁹ ಎರಡು ಕ್ಯಾನ್ಸಲ್ ಆಗುತ್ತೆ. 3 ಇಂಟು 0.6 ಅಂತಂದರೆ 1.8 ಅಂತ ಬರುತ್ತೆ. ಸೊ ಸಿ ಹಿಯರ್ ವಿ ಈಸ್ ಈಕ್ವಲ್ಸ್ ಟು 1.8 ಇಂಟು 10⁸ ಡಿವೈಡ್ ಬೈ 589 ಅಂತ ಬರಿಬೋದು. ಇದನ್ನು ಸಿಂಪ್ಲಿಫೈ ಮಾಡಿ ಅಪ್ರಾಕ್ಸಿಮೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ 1800 ಇಂಟು 10⁵ ಡಿವೈಡ್ ಬೈ ಇದನ್ನು 600 ಅಂತ ಹೇಳ್ತೀನಿ ನಾನು. ಸೊ ಏನು ಬರ್ಬೋದು ಅಂದರೆ ಅಪ್ರಾಕ್ಸಿಮೇಟ್ ನಮಗಿಲ್ಲಿ 3 ಅಂತ ಬರ್ತಾ ಇದೆ. ಅಂತಂದರೆ ನಮಗೆ 589 ಅನ್ನೋದು 600ಗಿಂತೂ ಕಮ್ಮಿ ಇರೋದ್ರಿಂದ ಓವರ್ ಆಲ್ ವ್ಯಾಲ್ಯೂ ಅನ್ನೋದು ಗ್ರೇಟರ್ ದ್ಯಾನ್ 3, ಅಂದರೆ ಅಪ್ರಾಕ್ಸಿಮೇಟ್ 3ಗಿಂತ ಸ್ವಲ್ಪ ಜಾಸ್ತಿ ಬರತಕ್ಕಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನಮಗೆ ಆಪ್ಷನ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಏನು ಬರುತ್ತೆ ನಮಗಿಲ್ಲಿ? ಸೊ ಸಿ ಹಿಯರ್ 3.06 ಇಂಟು 10⁵ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು, ವಿಚ್ ಈಸ್ ನಥಿಂಗ್ ಬಟ್ 306 ಇಂಟು 10⁻³ ಮೀಟರ್ ಪರ್ ಸೆಕೆಂಡ್. 10⁻³ ಅಂತಂದಿದ್ದಾಗ ನಾವು ಕಿಲೋಮೀಟರ್ ಅಂತ ಬರೀಬಹುದು, ಕಿಲೋಮೀಟರ್ ಪರ್ ಸೆಕೆಂಡ್. ದಿಸ್ ಈಸ್ ದ ಸ್ಪೀಡ್ ಆಫ್ ದ ಗ್ಯಾಲಕ್ಸಿ, ಅರ್ಥ ಆಯ್ತಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, 2 ಇನ್ಸಿಡೆಂಟ್ ಲೈಟ್ ವೇವ್ಸ್ ಪ್ರಾಪಗೇಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ನಲ್ಲಿ ಲೈಟ್ ವೇವ್ಸ್ ಅಂದು ಹೋಗ್ತಾ ಇದೆ. ಹ್ಯಾವ್ ಎ ಫೇಸ್ ಡಿಫರೆನ್ಸ್ ಆಫ್ ಡೆಲ್ಟಾ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಫೇಸ್ ಡಿಫರೆನ್ಸ್? ದೇ ಹ್ಯಾವ್ ಗಿವನ್ ಫೇಸ್ ಡಿಫರೆನ್ಸ್ ಅನ್ನೋದು ನಿಮಗೆ ಡೆಲ್ಟಾ ಅಂತ ಕೊಟ್ಟಿದ್ದಾರೆ, ಎರಡು ವೇವ್ಸ್. ಸೊ ಫೇಸ್ ಡಿಫರೆನ್ಸ್ನ ಯೂಶಲಿ ನಾವು ಫೈ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ, ಇಲ್ಲಾಂದರೆ ಡೆಲ್ಟಾ ಫೈ ಅಂತ ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ಡೆಲ್ಟಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆಫ್ಟರ್ ದಿ ಸೂಪರ್ಪೋಸ್ ದ ಇಂಟೆನ್ಸಿಟಿ ಆಫ್ ದ ರಿಸಲ್ಟಿಂಗ್ ವೇವ್ ವಿಲ್ ಬಿ ಪ್ರಪೋರ್ಷನಲ್ ಟು ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಆಪ್ಷನ್ಸ್ ಅಬ್ಸರ್ವ್ ಮಾಡಿ, ಎಲ್ಲ ಕಾಸುಗಳಲ್ಲೇ ಇದೆ ನಮಗೆ. ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಥಿಯರಿ ಆಫ್ ಇಂಟರ್ಫರೆನ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮಗೆ ಫೈನಲ್ ಈಕ್ವೇಷನ್ ಕೊಟ್ಟಿದ್ದೀನಿ. ಇಂಟೆನ್ಸಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು 4I0 ಇಂಟು cos² 5/2 ಅಂತಂದ್ಬಿಟ್ಟು. ಸೊ I becomes equal to, what is this 4I0? 4I0 is nothing but ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ. 5 ಅಂತಂದರೆ ಡೆಲ್ಟಾ ಅಂತ ಬರಿಬಹುದು. ದೇರ್ಫೋರ್ ವಿ ಕ್ಯಾನ್ ರೈಟ್ ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು cos² ಡೆಲ್ಟಾ/2 ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಕರೆಕ್ಟ್ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ ಅಂತ ಹೇಳ್ತೀವಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ, ರೈಟ್ ಫ್ರಮ್ 2 coherent sources of same amplitude A and wavelength lambda illuminates the screen ಅಂತ ಹೇಳ್ತಾ ಇದ್ದಾರೆ. The intensity of the central maximum is I0 if the sources were incoherent. The intensity at the same point will be ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸೇಮ್ ಆಂಪ್ಲಿಟ್ಯೂಡ್ ಎ ಇರೋದ್ರಿಂದ ನಾವು ಫಾರ್ coherent sources we can say I1 is equal to I2 because amplitude is same ಅಂತ ಹೇಳ್ತಾ ಇದ್ದಾರೆ. therefore I maximum ಬಂದ್ಬಿಟ್ಟು ಏನಾಗುತ್ತೆ ನಿಮ್ಗಿಲ್ಲಿ ಅಂತಂದಿದ್ದಾಗ we can write I maximum will become equal to, see here, I1 plus I2 ಅಂತನ ಬರೀಬಹುದು. ಇಲ್ಲ A plus B, A is the amplitude of the first wave, B is the amplitude of the second wave, we can say it is I0 ಅಂತ ಬರೀಬಹುದು. I minimum ಏನಾಗಿರುತ್ತೆ ನಿಮಗೆ ಅಂತಂದರೆ it will become equal to 0. therefore for incoherent ಅಂತ ಕೇಳ್ತಾ ಇದ್ದಾರೆ ಅವ್ರು ನಿಮಗೆ. for incoherent waves what happens to the intensity at the same point? Intensity at the same point becomes equals to just half of the intensity, maximum intensity ಅಂತ ಹೇಳ್ಬೋದು. therefore we can write
ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತದಲ್ವಾ? ಇನ್ಕೊಹರೆಂಟ್ ವೇವ್ಸ್ಗೆ ಏನಾಗುತ್ತೆ, ಐ ಅನ್ನೋದು ಜಸ್ಟ್ ಹಾಫ್ ಆಫ್ ದಟ್ ಇರುತ್ತೆ ಅಂತ ನೆನಪಿಟ್ಕೊಳ್ಳಿ. I0/2. ಓಕೆ, ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. The intensity ratio of the maxima and minima in an interference pattern produced by two coherent sources of light is 9:1. ಮ್ಯಾಕ್ಸಿಮಾ ಮತ್ತು ಮಿನಿಮಾ ರೇಷಿಯೋ ಕೊಟ್ಟಿದ್ದಾರೆ ನಿಮಗೆ. ದ ಇಂಟೆನ್ಸಿಟೀಸ್ ಆಫ್ ದ ಯೂಸ್ಡ್ ಲೈಟ್ ಸೋರ್ಸಸ್ ಆರ್ ಇನ್ ದ ರೇಷಿಯೋ. ನೋಡಿ ಅವ್ರು ಕೊಟ್ಟಿರೋದೇನು ಅಂತಂದಾಗ ಐ ಮ್ಯಾಕ್ಸಿಮಮ್ ಡಿವೈಡ್ ಬೈ ಐ ಮಿನಿಮಮ್ ನಮಗೆ ಕೊಟ್ಟಿದ್ದಾರೆ. ಅದರ ರೇಷಿಯೋ ನಿಮಗೆ 9:1 ಅಂತ ಕೊಟ್ಟಿದ್ದಾರೆ. ಬಟ್ ಅವ್ರು ಕೇಳ್ತಾ ಇರೋದೇನು ಅಂತಂದಾಗ I1/I2. ಸೊ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದ್ಸರಿ ನೋಡಿ. ಐ ಮ್ಯಾಕ್ಸಿಮಮ್ನ ಏನು ಬರಿಬೋದು ನೋಡಿ, A1 + A2 ಹೋಲ್ ಸ್ಕ್ವೇರ್ ಡಿವೈಡ್ ಬೈ A1 - A2 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 9:1. What is A1, A2? A1 and A2 are amplitude of individual waves ಅಂತ ಕರೆದಿದ್ದೀವಿ. Therefore ಇಲ್ಲಿ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ, A1 + A2 ಡಿವೈಡ್ ಬೈ A1 - A2 ಹೋಲ್ ಸ್ಕ್ವೇರ್. ರೈಟ್ ಹ್ಯಾಂಡ್ ಸೈಡ್ ನಾವು ಕಲಿಸಿದ್ದಾಗ ಇಟ್ ಈಸ್ √9:1 ಅಂತ ಬರುತ್ತೆ. ಇಟ್ ಈಸ್ 3:1. Therefore first calculate what is this A1/A2. A1/A2 ನಾವು ಫೈಂಡ್ ಔಟ್ ಮಾಡೋಣ ಏನಾಗುತ್ತೆ ಅಂತ ಒಂದ್ಸರಿ ನೋಡಿ. ಸೊ ಇಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ, ಇನ್ನೂ ಈಸಿ ಆಗುತ್ತೆ. ಸೊ A1 + A2 ಈಸ್ ಈಕ್ವಲ್ಸ್ ಟು 3A1 - 3A2 ಅಂತ ಬರೀಬಹುದು. ಸೊ ಈ 3A2ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬನ್ನಿ, A1ನ ರೈಟ್ ಹ್ಯಾಂಡ್ ಸೈಡ್ ಕಲಿಸಿ. ಅವಾಗ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಇಟ್ ಈಸ್ ಈಕ್ವಲ್ ಟು A1 + A2. ಇಲ್ಲಿ ನಿಮಗೆ ಮೈನಸ್ ಇರೋದ್ರಿಂದ ಏನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಇಲ್ಲಿ 4A2 ಬರುತ್ತದೆ. 4A2 will become equals to 4A2 becomes equal to 3A1 - A1 ಅಂತಂದರೆ 2A1 ಬರುತ್ತೆ ನಿಮಗಿಲ್ಲಿ. 2A1 which implies A1/A2 becomes equal to 4/2 ಅಂತ ಹೇಳ್ಬೋದು, which is nothing but 2:1. Therefore A1 ಏನಾಗುತ್ತೆ ನೋಡಿ, ಇಲ್ಲಿ A1 will become equals to 2 times A2. Therefore we can write I1/I2 ಅಂತ ನಮಗೆ ಬೇಕಾಗಿರೋದು. ಇಂಟೆನ್ಸಿಟಿ is always directly proportional to square of the amplitude ಅಂತ ಹೇಳ್ತಾರೆ. Therefore A1² divided by A2². A1 ಹಾಗೆ ಬರೀರಿ, A2 ಅಂದರೆ 2. what is this A1? ಓಕೆ, A1 ಅಂತಂದರೆ 2A2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ A2². ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ 4A2² will get, so which is equals to 4:1 ಅಂತ ಬರುತ್ತೆ. So what is the option we can get here? We can go with option B, 4:1. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತ. ನಿಮಗಿದು ಭಾಳ ಇಂಪಾರ್ಟೆಂಟ್ ಮಾಡೆಲ್ಸು ತುಂಬ ಸರಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ಲರ್ನ್ ದೀಸ್ ಥಿಂಗ್ಸ್ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ದ ಟೂ ಕೊಹರೆಂಟ್ ಸೋರ್ಸಸ್ with intensity ratio beta. ಇಂಟೆನ್ಸಿಟಿ ರೇಷಿಯೋ ಏನು ಕೊಟ್ಟಿದ್ದಾರೆ ನೋಡಿ ನಮಗೆ, I1/I2 ಈಸ್ ಈಕ್ವಲ್ ಟು ಬೀಟಾ ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಇಂಟರ್ಫರೆನ್ಸ್. ದ ಫ್ರಿಂಜ್ ವಿಸಿಬಿಲಿಟಿ ವಿಲ್ ಬಿ. ನಾನು ಆಲ್ರೆಡಿ ನಿಮಗೆ ಡೈರೆಕ್ಟಾಗಿ ಇದನ್ನು ಪ್ರೂವ್ ಮಾಡಿದ್ದೀನಿ ನಾನು ನಿಮಗೆ. ಫ್ರಿಂಜ್ ವಿಸಿಬಿಲಿಟಿ ವಿ ಅನ್ನೋದೇನಾಗುತ್ತೆ ಹೇಳಿ ನೋಡೋಣ. ಫಾರ್ಮುಲಾ ಒಂದ್ಸಲ ರೆಫರ್ ಮಾಡಿ. ಐ ಮ್ಯಾಕ್ಸಿಮಮ್ ಮೈನಸ್ ಐ ಮಿನಿಮಮ್ ಡಿವೈಡ್ ಬೈ ಐ ಮ್ಯಾಕ್ಸಿಮಮ್ ಪ್ಲಸ್ ಐ ಮಿನಿಮಮ್ ಅಂತ ಬರೀಬಹುದು. ನಾವು ಐ ಮ್ಯಾಕ್ಸಿಮಮ್ ಅಂದರೆ √I1 + √I2 ಹೋಲ್ ಸ್ಕ್ವೇರ್. ಐ ಮಿನಿಮಮ್ ಅಂದರೆ √I1 - √I2 ಹೋಲ್ ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ದೆನ್ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನಮಗೆ ಫ್ರಿಂಜ್ ವಿಸಿಬಿಲಿಟಿ ಅನ್ನೋದೇನು ಬರುತ್ತೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 2√β ಡಿವೈಡ್ ಬೈ 1 + ಬೀಟಾ ಅಂತ ಬರುತ್ತೆ. ದಟ್ ಈಸ್ ಆಪ್ಷನ್ ಎ. ನೀವೊಂದ್ಸರಿ
ನಾವು ವೇವ್ ಆಪ್ಟಿಕ್ಸ್ ಥಿಯರಿನ ರೆಫರ್ ಮಾಡಿ ನಾನು ಅದರಲ್ಲಿ ಪ್ರೂವ್ ಸಹ ಮಾಡಿದ್ದೀನಿ, ಹೇಗೆ ಸಹ ಅದನ್ನು ಸಿಂಪ್ಲಿಫೈ ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ, ಪ್ರೂವ್ ಸಹ ಮಾಡಿದ್ದೀನಿ. ಪ್ಲೀಸ್ ರೆಫರ್ ದಟ್. ಗೊತ್ತಾಗಿದಲ್ವ ಹೇಳ್ತಾ ಇರೋದು ಏನು ಮಾಡಬೇಕು ಅಂತಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಸರ್ ನೋಡಿ ಇಲ್ಲಿ. ಇಂಟರ್ಫರೆನ್ಸ್ ಫ್ರಿಂಜಸ್ ಆರ್ ಪ್ರೊಡ್ಯೂಸ್ಡ್ ಆನ್ ಎ ಸ್ಕ್ರೀನ್ ಬೈ ಯೂಸಿಂಗ್ ಟೂ ಲೈಟ್ ಸೋರ್ಸಸ್ ಆಫ್ ಇಂಟೆನ್ಸಿಟೀಸ್ I1 ಆ್ಯಂಡ್ I2 ಅಂತ ಹೇಳಿದಾರಪ್ಪ. I1 ಅನ್ನೋದು ನಿಮಗೆ I ಕೊಟ್ಟಿದ್ದಾರೆ, I2 ಅನ್ನೋದು ನಿಮಗೆ 9I ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಬೀಮ್ಸ್ ಈಸ್ π/2 ಅಟ್ ಪಾಯಿಂಟ್ P. ಯಾವುದೋ ಒಂದು ಪಾಯಿಂಟ್ P ಹತ್ರ ಇವೆರಡರ ಮಧ್ಯದಲ್ಲಿ ಫೇಸ್ ಡಿಫರೆನ್ಸ್ ಅನ್ನೋದು π/2 ಇದೆ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಪಾಯಿಂಟ್ Q ಹತ್ರ ಅವೆರಡರ ಮಧ್ಯದಲ್ಲಿ ಫೇಸ್ ಡಿಫರೆನ್ಸ್ π ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಿದ್ದಾಗ ಈ ಕಂಡೀಷನ್ನಲ್ಲಿ ನಿಮಗೆ ಆ ಎರಡು ಪಾಯಿಂಟ್ಸ್ ಮಧ್ಯದಲ್ಲಿ ಇಂಟೆನ್ಸಿಟಿ ಡಿಫರೆನ್ಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡ್ಬೋದು ನಾವು ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ರಿಸಲ್ಟೆಂಟ್ ಇಂಟೆನ್ಸಿಟಿ ಅಟ್ ಎನಿ ಪಾಯಿಂಟ್, ಯಾವುದೇ ಒಂದು ಪಾಯಿಂಟ್ ಹತ್ರ ಇಂಟೆನ್ಸಿಟಿ ಅನ್ನೋದು ಹೇಗಿದೆ ನಿಮಗೆ ಅಂತಂದಾಗ I1 ಪ್ಲಸ್ I2 ಪ್ಲಸ್ 2 ರೂಟ್ I1 ರೂಟ್ I2 ಕಾಸ್ ಫೈ ಅಂತ ನಿಮಗೆ ಪ್ರೂವ್ ಮಾಡಿದ್ದೀವಿ, ಎಕ್ಸ್ಪ್ಲೈನ್ ಸಹ ಮಾಡಿದ್ದೀವಿ. ದಿಸ್ ಇಸ್ ದ ರಿಸಲ್ಟೆಂಟ್ ಇಂಟೆನ್ಸಿಟಿ ಫಾರ್ಮುಲಾ. ಸೊ ಇದ್ರ ಪ್ರಕಾರ ನಿಮಗೆ ಅಟ್ ಪಾಯಿಂಟ್ P ನೋಡೋಣ. ಅಟ್ ಪಾಯಿಂಟ್ P IP ಏನಾಗುತ್ತೆ ನೋಡಿ. ಅಟ್ ಪಾಯಿಂಟ್ P ಫೇಸ್ ಡಿಫರೆನ್ಸ್ ಎಷ್ಟು ನಿಮಗೆ π/2 ಅಂತ ಹೇಳ್ತಾರೆ. ದೇರ್ಫೋರ್ IP is equal to I1 ಅಂದರೆ I ಪ್ಲಸ್ 9I ಪ್ಲಸ್ 2 ಇಂಟು ರೂಟ್ I ರೂಟ್ 9I ಕಾಸ್ π/2. ಕಾಸ್ π/2 ವ್ಯಾಲ್ಯೂ ಎಷ್ಟು 0. ಹಾಗಾಗಿ ಟೋಟಲ್ ವ್ಯಾಲ್ಯೂ ವಿಲ್ ಬಿಕಮ್ ಈಕ್ವಲ್ಸ್ ಟು I ಅಟ್ ದ ಪಾಯಿಂಟ್ P ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ 10I ಅಂತ ಬರುತ್ತೆ. 10I ಯು ವಿಲ್ ಗೆಟ್ ಇಟ್ ಮಾ. ಸೊ ಇಲ್ಲಿ ನೋಡಿ ಅಟ್ Q ನೋಡೋಣ. ಅಟ್ ಪಾಯಿಂಟ್ Q ಫೇಸ್ ಡಿಫರೆನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು π ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಇಂಟೆನ್ಸಿಟಿ ಅಟ್ ದ ಪಾಯಿಂಟ್ Q ಬಿಕಮ್ಸ್ ಈಕ್ವಲ್ಸ್ ಟು I ಪ್ಲಸ್ 9I ಓಕೆ ಪ್ಲಸ್ 2 ರೂಟ್ I ಇಂಟು ರೂಟ್ 9I ಇಂಟು ಕಾಸ್ ಪೈ. ಕಾಸ್ ಪೈ ವ್ಯಾಲ್ಯೂ ಎಷ್ಟು ನಿಮಗಿಲ್ಲಿ? ಕಾಸ್ ಪೈ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು -1 ಅಂತ ಹೇಳ್ಬೋದು. ದರ್ ಫೋರ್ ಸಿಂಪ್ಲಿಫೈ ಮಾಡಿ I ಅಟ್ ದ ಪಾಯಿಂಟ್ Q ಬಿಕಮ್ಸ್ ಈಕ್ವಲ್ಸ್ ಟು ಇಲ್ಲಿ 10I ಬರ್ತಾ ಇದೆ ಪ್ಲಸ್ 2 ಇಂಟು ರೂಟ್ 9 ಅಂತಂದರೆ 3 ರೂಟ್ I ಇಂಟು ರೂಟ್ I ಅಂತಂದರೆ I ಬರುತ್ತೆ -1. ಸೊ ಸಿಂಪ್ಲಿಫೈ ಮಾಡಿ ನಿಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಸೊ 2 ಇಂಟು 3 6 ಪ್ಲಸ್ ಇಂಟು ಮೈನಸ್ -6I ಅಂತ ಬರುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು 4I. Therefore, what is the difference? IP minus IQ which is nothing but 10I minus 4I which is equal to 6I ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ ನೋಡ್ತಾ ಇದ್ದೀರಲ್ವಾ? ಸೊ ಥಿಂಕ್ ಮಾಡಿ, ನೀವೇ ಒಂದ್ಸರಿ ಈ ಪ್ರಾಬ್ಲಮ್ಸ್ ಎಲ್ಲ ಕೂತ್ಕೊಂಡು ಸಾಲ್ವ್ ಮಾಡಿ, ಸೊ ದಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೆಫಿನೆಟಾಗಿ ಹೇಳ್ತಾ ಇದ್ದೀನಿ 100% ರೈಸ್ ಆಗುತ್ತೆ. ಓಕೆ, ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಚೆಕ್ ಮಾಡಿ. 2 coherent sources P and Q produce interference at the point A on the screen, where there is a dark band which is formed between 4th bright band and 5th bright band ಅಂತ ಹೇಳ್ತಾರೆ. Wavelength of the light used is 6000 angstrom. The path difference between PA and QA is PA and QA is ಅಂತ ಹೇಳ್ತಾರೆ. ಒಂದ್ಸರಿ ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಅಬ್ಸರ್ವ್ ದಿಸ್. ಲೆಟ್ ಅಸ್ ಸೇ ದೀಸ್ ಆರ್ ದ 2 sources. ಇದನ್ನ P ಅಂತ ಕರೆಯೋಣ, ಇದನ್ನ Q ಅಂತ ಕರೆಯೋಣ. Let us say this is the screen. This is the screen.
ಪಿ ಇಂದ ಬರ್ತಾ ಇರೋ ಲೈಟು ಕ್ಯೂ ಇಂದ ಬರ್ತಾ ಇರೋ ಲೈಟ್ ಎರಡು ಇಂಟರ್ಫಿಯರ್ ಆಗಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಿಮಗೆ ಏನು ಫಾರ್ಮ್ ಆಗ್ತದೆ, ಒಂದು ಡಾರ್ಕ್ ಬ್ಯಾಂಡ್ ಫಾರ್ಮ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಡಾರ್ಕ್ ಬ್ಯಾಂಡ್ ಅಟ್ ದಿಸ್ ಪಾಯಿಂಟ್ ವಾಟ್ ಯು ಆರ್ ಗೆಟಿಂಗ್ ಎ ಡಾರ್ಕ್ ಬ್ಯಾಂಡ್. ಹಾಗಿದ್ದಾಗ ನೋಡಿ, ಆ ಡಾರ್ಕ್ ಬ್ಯಾಂಡ್ ಅನ್ನೋದು ಎಲ್ಲಿ ಫಾರ್ಮ್ ಆಗಿದೆ ಎಕ್ಸಾಕ್ಟಾಗಿ ಒಂದ್ಸರಿ ಥಿಂಕ್ ಮಾಡಿ. ಇಟ್ ಈಸ್ ಫಾರ್ಮ್ ಬಿಟ್ವೀನ್ what is this, fourth bright and it is fifth bright ಅಂತ ಹೇಳ್ತಾರೆ. fourth bright and fifth bright. ಅರ್ಥ ಆಯ್ತಾ? ಹಾಗಿದ್ದಾಗ ವಾಟ್ ಈಸ್ ದ ಪಾತ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಲೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ನಾವು ಅಂತಂದರೆ, ಇಲ್ಲಿ ಡಾರ್ಕ್ ಬ್ಯಾಂಡ್ ಬಂದಿದೆ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ದೇರ್ ಫೋರ್ ನಮಗೆ ಗೊತ್ತಿರೋದೇನು ಅಂತಂದಾಗ, ಫಾರ್ ಡಾರ್ಕ್ ಫ್ರಿಂಜ್ ಆರ್ ಫಾರ್ ಡಾರ್ಕ್ ಬ್ಯಾಂಡ್ ಪಾತ್ ಡಿಫರೆನ್ಸ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ 2n - 1 ಇಂಟು λ/2 ಅಂತ ಬರೀಬಹುದು. ಇಲ್ಲಿ ಎನ್ ವ್ಯಾಲ್ಯೂ ಏನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ ಸೆಂಟರ್ ಆಫ್ ದ ಸ್ಕ್ರೀನಲ್ಲಿ ಯಾವತ್ತಿಗೆ ಆಗಲಿ ನಿಮಗೆ ಬ್ರೈಟ್ ಬ್ಯಾಂಡ್ ಅನ್ನೋದು ಬರುತ್ತೆ. ಇಂಟರ್ಫರೆನ್ಸ್ ಪ್ಯಾಟರ್ನಲ್ಲಿ ಸೆಂಟರ್ ಫ್ರಿಂಜ್ ಅನ್ನೋದು ಯಾವತ್ತೇ ಆಗಲಿ ಬ್ರೈಟ್ ಆಗಿರುತ್ತೆ. ಸೊ ಈ ಸೆಂಟ್ರಲ್ ಬ್ರೈಟ್ನ ನಾವು 0 ಅಂತ ಇಂಡಿಕೇಟ್ ಮಾಡ್ತೀವಿ. 0 ಇಂದ ನೆಕ್ಸ್ಟ್ ಬರೋದು ನಿಮಗೆ ಫಸ್ಟ್ ಬ್ರೈಟ್ ಫ್ರಿಂಜ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ವಾಟ್ ಈಸ್ ದಿಸ್ ಸೆಕೆಂಡ್ ಬ್ರೈಟ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ಥರ್ಡ್ ಬ್ರೈಟ್ ಫ್ರಿಂಜ್ ಆಗಿರುತ್ತೆ. ಸೊ ಇವಾಗ ಒಂದ್ಸರಿ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಏನಾಗಿರುತ್ತೆ ನೋಡಿ, ಇಲ್ಲಿ ದಿಸ್ ವಿಲ್ ಬಿಕಮ್ ಫಸ್ಟ್ ಡಾರ್ಕ್, ದಿಸ್ ವಿಲ್ ಬಿಕಮ್ ಸೆಕೆಂಡ್ ಡಾರ್ಕ್, ದಿಸ್ ವಿಲ್ ಬಿಕಮ್ ಥರ್ಡ್ ಡಾರ್ಕ್. ಇದು ಫೋರ್ತ್ ಡಾರ್ಕ್. ಇದು ಎಷ್ಟನೇ ಡಾರ್ಕ್ ಆಗಿರುತ್ತೆ? ಫಿಫ್ತ್ ಡಾರ್ಕ್ ಆಗಿರುತ್ತೆ. ದಿಸ್ ವಿಲ್ ಬಿಕಮ್ ಫಿಫ್ತ್ ಡಾರ್ಕ್. ಅರ್ಥ ಆಗ್ತದಲ್ವಾ? ದೇರ್ ಫೋರ್ ಎನ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಒಂದ್ಸರಿ, ಎನ್ ಬಿಕಮ್ಸ್ ಈಕ್ವಲ್ಸ್ ಟು ನೋಡಿ, ಫೋರ್ತ್ ಬ್ರೈಟ್ ಆದಮೇಲೆ ಬರೋದು ನಿಮಗೆ ಫಿಫ್ತ್ ಡಾರ್ಕ್ ಆಗಿರುತ್ತೆ. ದೇರ್ ಫೋರ್ ಇವಾಗ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ಬಂದ್ಬಿಡುತ್ತೆ ಆನ್ಸರ್ ನಿಮಗೆ. 2 × 5 - 1 ಇಂಟು what is lambda value? Lambda value is 6000 angstrom ಅಂತಂದರೆ 6 × 10⁻⁻⁷ ಅಂತ ಬರೀಬಹುದು, ಡಿವೈಡ್ ಬೈ 2. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಒಂದ್ಸರಿ ಥಿಂಕ್ ಮಾಡಿ. ವಿ ಕ್ಯಾನ್ ಥಿಂಕ್, ಸಿ 2 1 2 3 ಕ್ಯಾನ್ಸಲ್ ಆಗುತ್ತೆ. 2 × 5 10, 10 - 1 ಈಸ್ 9 ಅಂತ ಹೇಳ್ತಾರೆ. ಸೊ 9 × 3 ಎಷ್ಟು ಬರ್ಬೋದು ನಮಗಿಲ್ಲಿ? delta x will become equal to 27 into 10 to the power of -7 ಅಂತ ಹೇಳ್ತಾರೆ. -7 ಮೀಟರ್. ಬಟ್ ಒಂದ್ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ. ಎಲ್ಲ ಆಪ್ಷನ್ಸ್ ನಿಮಗೆ ಸೆಂಟಿಮೀಟರಲ್ಲಿರೋದ್ರಿಂದ ನಮಗೆ ಬಂದಿರೋ ಆನ್ಸರ್ನ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಸೊ ಡೆಲ್ಟಾ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ ಟು 2.7 ಇಂಟು 10⁻⁻6 ಮೀಟರ್ ಆಗಿರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 2.7 ಇಂಟು 10⁻⁻4 ಇಂಟು 10⁻⁻2 ಮೀಟರ್ ಅಂತ ಬರೀಬಹುದು. 10⁻⁻2 ಮೀಟರ್ ಈಸ್ ನಥಿಂಗ್ ಬಟ್ ಸೆಂಟಿಮೀಟರ್. Therefore, path difference delta x will become equal to 2.7 into 10⁻⁻4 centimeter ಅಂತ ಹೇಳ್ಬೋದು. That is the path difference. So we can go with the option 2.7 into 10⁻⁻4 centimeter. That is option B. Option B. ಗೊತ್ತಾಯ್ತಲ್ವಾ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು? ಓಕೆ, ಚೆನ್ನಾಗಿ ಬಿಟ್ಕೊಳ್ಳಿ, ಕಾನ್ಸೆಪ್ಟ ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಫ್ರಿಂಜ್ ಅನ್ನೋದು ಯಾವತ್ತೇ ಆಗಲಿ ಇಂಟರ್ಫರೆನ್ಸಲ್ಲಿ ಬ್ರೈಟ್ ಫ್ರಿಂಜ್ ಆಗಿರುತ್ತೆ, ಅದರ ನಂಬರ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸೀದಾ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ ಒಂದ್ಸರಿ ನೋಡಿ. A source of light of wavelength 5000 angstrom is placed at one end of a table which is 2 meter long and 5 meter above its flat well polished top ಅಂತ ಹೇಳ್ತಾ ಇದ್ದಾರೆ. Well polished top.
the fringe width of the interference bands seen on the screen located at the end of the table is ಅಂತ ಕೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಯೋಚನೆ ಮಾಡಿ ಇದ್ರ ಬಗ್ಗೆ. ವೇವ್ ಲೆಂತ್ ಕೊಟ್ಟಿದ್ದಾರೆ ನಿಮಗೆ, ವಿಚ್ ಈಸ್ ಈಕ್ವಲ್ಸ್ ಟು 5000 ಆಂಗ್ಸ್ಟ್ರಮ್, ವಿಚ್ ಇಸ್ ನಥಿಂಗ್ ಬಟ್ 5 into 10⁻⁻7 ಮೀಟರ್ ಅಂತಂದ್ಬಿಟ್ಟು. ಕ್ಯಾಪಿಟಲ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ, ಇಟ್ ಈಸ್ ಈಕ್ವಲ್ ಟು 2 ಮೀಟರ್. ಸ್ಮಾಲ್ ಡಿ ವ್ಯಾಲ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ, ವಿಚ್ ಈಸ್ ಈಕ್ವಲ್ಸ್ ಟು 5 millimeter. ಸೊ ಇದು 5 into 10⁻³ ಮೀಟರ್ ಅಂತ ಬರೀಬಹುದು. ಫ್ರಿಂಜ್ ವಿಡ್ತ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಫ್ರಿಂಜ್ ವಿಡ್ತ್? ವಿ ನೋ ದಟ್, ನಮಗೆ ಗೊತ್ತಿದೆ ಫ್ರಿಂಜ್ ವಿಡ್ತ್ ಏನು ನಿಮಗೆ, ಇಟ್ ಈಸ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿಲ್ಲಿ 5 into 10⁻⁻7 ಇಂಟು ಕ್ಯಾಪಿಟಲ್ ಡಿ ಅಂತಂದರೆ 2 ಡಿವೈಡ್ ಬೈ ಸ್ಮಾಲ್ ಡಿ ಅಂತಂದರೆ 5 into 10⁻³ ಅಂತ ಬರೀಬಹುದು. ಸೊ 5 will get cancel. ಇಲ್ಲಿ ನಮಗೆ 2 into 10⁻⁻7 ಪ್ಲಸ್ 3 ಅಂತ ಬರುತ್ತೆ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಬೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು 2 into 10⁻⁻4 ಮೀಟರ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಇದು ಎಂಟ್ರೆನ್ಸ್ಗೆ ಅಷ್ಟೇ ಎಲ್ಲ ಸಾಲ್ವ್ ಮಾಡ್ತಾ ಇರೋದು, ನಿಮ್ಮ ಬೋರ್ಡ್ಗೂ ಸಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ, ಎಷ್ಟು ಸಾಧ್ಯ ಆದರೆ ಅಷ್ಟು ಕಲಿಯೋಕ್ಕೆ ಪ್ರಯತ್ನ ಮಾಡಿ. ಇದು ನಿಮಗೆ 100% ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡಿ. A glass plate of refractive index 1.5 is coated with a thin layer of thickness T and refractive index 1.8 ಅಂತ ಕೇಳ್ತದೆ. Light of wavelength 648 nanometer traveling in air is incident normally on the layer. Normally on the layer, it is partly reflected at the upper and lower surfaces of the layer, and the two reflected rays interfere. The least value of T for which the rays interfere constructively is ಅಂತ ಹೇಳ್ತಾರೆ. constructively is. ಇಲ್ಲಿ ನೋಡಿ ಏನಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್, ನಿಮಗೆ ಒಂದು ಥಿನ್ ಫಿಲಮ್ ಇದೆ ಅಂತ ಹೇಳ್ತಾರೆ. ದರ್ ಇಸ್ ಅ ಥಿನ್ ಫಿಲಿಮ್. ಓಕೆ, ಇದು ರಿಫ್ರಾಕ್ಟಿವ್ ಇಂಡೆಕ್ಸ್ ನಿಮಗೆ ಎಷ್ಟು ಕೊಟ್ಟಿದ್ದಾರೆ, 1.8 ಅಂತ ಕೊಟ್ಟಿದ್ದಾರೆ. ಇದು ಥಿಕ್ನೆಸ್ ನಿಮಗೆ ಟಿ ಅಂತ ಕೊಟ್ಟಿದ್ದಾರೆ. ಯಾವಾಗಾದರೆ ಈ ರೇ ಆಫ್ ಲೈಟ್ ಅನ್ನೋದು ಇದ್ರ ಮೇಲೆ ಇನ್ಸಿಡೆಂಟ್ ಆಗುತ್ತೋ, ಅಬ್ಸರ್ವ್ ಮಾಡಿ, ಮೇಲೆ ಸರ್ಫೇಸಿಂದ ಪಾರ್ಟ್ಲಿ ರಿಫ್ಲೆಕ್ಟ್ ಆಗುತ್ತೆ. ಇದು ನಿಮಗೆ ಇನ್ನೊಂದು ರಿಫ್ರ್ಯಾಕ್ಟ್ ಆಗುತ್ತೆ. ಒಂದ್ಸರಿ ನೋಟ್ಸ್ನ ತೆಗೆದು ನೋಡಿದಾಗ ನಿಮಗೆ ಇದೆಲ್ಲ ಪಾಯಿಂಟ್ಸು ಸಿಗುತ್ತೆ ನಿಮಗೆ. ಮತ್ತು ಇಲ್ಲಿಂದ ನಿಮಗೆ ಎಗೇನ್ ರಿಫ್ಲೆಕ್ಷನ್ ನಡೆಯುತ್ತೆ ಮತ್ತು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಲೈಕ್ ದಿಸ್. ಇದು ನಿಮಗೆ ರೇ 1 ಅಂಡ್ ಹಿಸ್ ರೇ 2 ಇವೆರಡು ಇಂಟರ್ಫಿಯರ್ ಆಗಿ ನಿಮಗೆ ಇಂಟರ್ಫರೆನ್ಸ್ನ ಕೊಡ್ತಾ ಇದೆ. ಓಕೆ, ಸೊ ಇದು ನಿಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿದ್ದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಥಿಕ್ನೆಸ್ ಆಫ್ ದ ಫಿಲಿಮ್ ಅಂತ ಹೇಳ್ತಾರೆ. ಥಿಕ್ನೆಸ್ ಆಫ್ ದ ಫಿಲಿಮ್ ನೋಡಿ ಇಲ್ಲಿ ಹೇಗೆ ನಾವು ಸಾಲ್ವ್ ಮಾಡ್ತೀವಿ ಅಂತಂದ್ಬಿಟ್ಟು ತುಂಬ ಈಸಿಯಾಗಿರುತ್ತೆ. ಓಕೆ, ಸೊ ಸಿ ಹಿಯರ್ ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ನೋಟ್ ಮಾಡಿ, ಏನೇನು ನಮಗೆ ಮೆನ್ಷನ್ ಮಾಡಿದ್ದಾರೆ ಅಂತ ಒಂದ್ಸರಿ ನೋಟ್ ಮಾಡಿ. ಇನ್ thin film interference, in thin film interference ಅಷ್ಟೇ ಅಲ್ಲ, ದಟ್ ಇನ್ ರಿಫ್ಲೆಕ್ಟೆಡ್ ಲೈಟ್. ನಾನು ನಿಮಗೆ ರಿಫ್ಲೆಕ್ಟೆಡ್ ಲೈಟ್ ಕೇಸು ಹೇಳಿದ್ದೀನಿ, ಟ್ರಾನ್ಸ್ಮಿಟೆಡ್ ಲೈಟು ಹೇಳಿದ್ದೀನಿ. ಸೊ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನಮ್ಮ ಕಂಡೀಷನ್ ಗೊತ್ತಿದೆ ಏನು ಅಂತಂದಾಗ 2 mu t must become equals to 2n plus 1 into lambda by 2 ಅಂತ ಬರೀಬಹುದು. lambda by 2. This is the condition that is for normal incidence. ಅರ್ಥ ಇದೆ ಅಲ್ವಾ? ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ
ಲೀಸ್ಟ್ ವ್ಯಾಲ್ಯೂ ಆಫ್ ಟಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಲೀಸ್ಟ್ ವ್ಯಾಲ್ಯೂ ಆಫ್ ಟಿ ಎಷ್ಟು ಫಾರ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಫಾರ್ ಮಿನಿಮಮ್ ವ್ಯಾಲ್ಯೂ ಆಫ್ ಟಿ, ಮಿನಿಮಮ್ ವ್ಯಾಲ್ಯೂ ಆಫ್ ಟಿ ವಿಲ್ ಕನ್ಸಿಡರ್ n is equal to 0. therefore 2 mu t ಅನ್ನೋದೇನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. 2 mu t will become equals to just lambda by 2 ಅಂತ ಬರುತ್ತೆ. t becomes equals to lambda by 4 mu. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ. ಲ್ಯಾಂಬ್ಡಾ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 648 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ. ಮ್ಯೂ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 1.8 ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಸಿಂಪ್ಲಿಫೈ ಮಾಡಿ 648 ನ್ಯಾನೋ ಒಂದು 10⁻⁹ ಡಿವೈಡ್ ಬೈ 4 ಇಂಟು 1.8 ಅಂತ ಬರಿಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ಅಂತ ಒಂದು ಸರಿ ಯೋಚನೆ ಮಾಡಿ. ನೋಡಿ ಇಲ್ಲಿ 4ಇಂದ ಎಷ್ಟು ಸರಿ ಕ್ಯಾನ್ಸಲ್ ಆಗೋದು ನಮಗಿಲ್ಲಿ? 4 1 ನಿಮಗೆ ಎಷ್ಟಿರುತ್ತೆ ನಿಮಗಿಲ್ಲಿ? 24 ಇರುತ್ತೆ. 24 ಇದ್ದಾಗ 4 6 24 ಆ್ಯಂಡ್ 4 2 8. ಸೊ 1.8ನ ನಾವು ಅಪ್ರಾಕ್ಸಿಮೇಟ್ಲಿ 2 ಅಂತ ಥಿಂಕ್ ಮಾಡಿದ್ರೆ, 2 ಅಂತ ಥಿಂಕ್ ಮಾಡಿದ್ದಾಗ ನಮಗೆ 80 ಅಂದರೆ 80ಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ವಿ ಕ್ಯಾನ್ ಟೇಕ್ ನಿಯರ್ಲಿ ಇಟ್ ಈಸ್ ಈಕ್ವಲ್ಸ್ ಟು ಸಮ್ 90 ಅಂತಲೇ ಹೇಳ್ಬೋದು. 90 ಇಂಟು 10⁻⁹ ಮೀಟರ್ ಆಗಿರುತ್ತೆ. ಸೊ ಒಂದ್ಸರಿ ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳೋಣ. 90 ಆಪ್ಷನ್ಸಲ್ಲೆಲ್ಲ ನಿಮಗೆ ನ್ಯಾನೋಮೀಟರಲ್ಲಿ ಮೆನ್ಷನ್ ಮಾಡಿದ್ದಾರೆ. ದೇರ್ಫೋರ್ ವಿ ಕ್ಯಾನ್ ರೈಟ್, ಏನು ಬರೀಬೋದು ನೋಡಿ ಇಲ್ಲಿ, ಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು 90 ನ್ಯಾನೋಮೀಟರ್ ಅಂತ ಹೇಳ್ತಾರೆ. ಮಿನಿಮಮ್ ಥಿಕ್ನೆಸ್ or the least value of the thickness of the film for constructive interference will become equals to 90 nanometer. ಅರ್ಥ ಆಗಿದಲ್ವಾ? ಸೊ let us take the option C ಅಂತ ಹೇಳ್ಬೋದು. Now let us see the next problem. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. In Young's double slit experiment, the slits are 2 mm apart. ಸ್ಲಿಟ್ಸ್ ಆರ್ ಅಂದರೆ ಚೆನ್ನಾಗಿ ಬಿಟ್ಕೊಳ್ಳಿ, ಯಾವತ್ತೇ ಆಗಲಿ ಮಿಲಿಮೀಟ್ರಲ್ಲಿದ್ದರೆ, ಯೂನಿಟ್ ಅನ್ನೋದು ಮಿಲಿಮೀಟರಲ್ಲಿದ್ದರೆ ಯಾವತ್ತೇ ಆಗಲಿ ಅದು ಸ್ಲಿಟ್ ಸಪರೇಷನ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅದೇ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಅನ್ನೋದು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂದರೆ ಸೆಂಟಿಮೀಟರ್ ಇಲ್ಲ ಮೀಟರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಸ್ಮಾಲ್ ಡಿ ಅನ್ನೋದು ಎಷ್ಟಿದೆ ನಿಮಗಿಲ್ಲಿ? 2 ಮಿಲಿಮೀಟರ್ ಅಂತ ಹೇಳಿದ್ದಾರೆ. illuminated by photons of 2 wavelengths, lambda 1 is equals to 12,000 angstrom ಅಂತ ಹೇಳ್ತಾ ಇದ್ದಾರೆ. ಲ್ಯಾಂಬ್ಡಾ 2 ಅಂದ್ಬಿಟ್ಟು ನಿಮಗೆ 10,000 angstrom ಅಂತ ಕೊಟ್ಟಿದ್ದಾರೆ. At what minimum distance from the common central bright fringe on the screen 2 meter, ನೋಡಿ ಡಿಸ್ಟೆನ್ಸ್ ಆಫ್ ದ ಸ್ಕ್ರೀನ್ ಸಹ ಕೊಟ್ಬಿಟ್ಟಿದ್ದಾರೆ 2 meter from the slit will a bright fringe from one interference pattern coincide with bright fringe from the other ಅಂತ ಹೇಳ್ತಾರೆ. from the other. So what is the story? ಇದರ ಸ್ಟೋರಿ ಏನು ಅಂತ ಒಂದ್ಸರಿ ನೋಡೋಣ. These are the 2 slits. ಇದು ಸ್ಲಿಟ್ ಸಪರೇಷನ್ ಡಿ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಸ್ಕ್ರೀನ್, ಇಲ್ಲಿ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಸಹ ಮೆನ್ಷನ್ ಮಾಡಿದ್ದಾರೆ. ಲೆಟ್ ಅಸ್ ಸೇ ದಿಸ್ ಇಸ್ ಸೆಂಟರ್ ಆಫ್ ದ ಸ್ಕ್ರೀನ್ ಅಂತ ಹೇಳ್ಬೋದು. ಒಂದ್ಸರಿ ಲ್ಯಾಂಬ್ಡಾ 1 ಇಂದ ಇದನ್ನು ಇಲ್ಯೂಮಿನೇಟ್ ಮಾಡಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಪಿ ಹತ್ರ ಓಕೆ ಒಂದು ಫ್ರಿಂಜ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಅದೇ ಲ್ಯಾಂಬ್ಡಾ 2 ಇಂದ ಇಲ್ಯೂಮಿನೇಟ್ ಮಾಡಿದ್ದಾಗ ಓಕೆ ಇದೇ ಪಾಯಿಂಟ್ ಹತ್ರ ಇನ್ನೂ ಒಂದು ಫ್ರಿಂಜ್ ಇದೆ. ಸೊ ಇವೆರಡರ ಫ್ರಿಂಜಸ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಹೇಳ್ತಾರೆ. ಅಟ್ ವಾಟ್ ಮಿನಿಮಮ್ ಡಿಸ್ಟೆನ್ಸ್ ಫ್ರಮ್ ದ ಕಾಮನ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಆನ್ ದ ಸ್ಕ್ರೀನ್ 2 meter ಫ್ರಮ್ ದ ಸ್ಲಿಟ್ will a bright fringe from one interference pattern coincide with a bright fringe from the other ಅಂತ ಹೇಳ್ತಾರೆ. ಈ ಪಾಯಿಂಟ್ ಪಿ ಹತ್ರ ನಾನು ಗ್ರೀನ್ ಇಂಕಲ್ಲಿ ಬರೆದಿದ್ದೀನಿ ಲ್ಯಾಂಬ್ಡಾ 1,
ಪಿಂಕಲ್ಲಿ ಲ್ಯಾಂಬ್ಡಾ 2 ಅಂತ ಬರ್ದೇನೆ. ಇವೆರಡರಿಂದ ಬರ್ತಾ ಇರತಕ್ಕಂಥ ಬ್ರೈಟ್ ಫ್ರಿಂಜ್ ಅನ್ನೋದು ಈ ಪಾಯಿಂಟ್ ಪಿ ಹತ್ರ ಕೊಯಿನ್ಸೈಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಪಾಯಿಂಟ್ ಪಿ ಅನ್ನೋದು ಸೆಂಟ್ರಲ್ ಬ್ರೈಟ್ ಫ್ರಿಂಜಿಂದ ಎಷ್ಟು ದೂರ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಹಾಕ್ತಾ ಇದ್ದಾರೆ. ಅರ್ಥ ಇದಲ್ವ ನ್ಯೂಮರಿಕಲ್ ಏನು ಅಂತ ಅಂದ್ಬಿಟ್ಟು. ಸೊ ಲ್ಯಾಂಬ್ಡಾ 1 ಎಷ್ಟು ನಿಮಗೆ 12,000 ಆಂಗ್ಸ್ಟ್ರಮ್, ಲ್ಯಾಂಬ್ಡಾ 2 ಎಷ್ಟು ನಿಮಗೆ 10,000 ಆಂಗ್ಸ್ಟ್ರಮ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ನೋಡೋಣ. ಸಿ ಹಿಯರ್ ನಮಗೆ ಕೊಟ್ಟಿದ್ದಾರೆ y1 ವಿಲ್ ಬಿಕಮ್ ಈಕ್ವಲ್ಸ್ ಟು y2. ನೋಡಿ ಇಲ್ಲಿ ಚೆನ್ನಾಗಿ ಬರ್ದಿರ್ತೀನಿ. y1 ವ್ಯಾಲ್ಯೂ ಅಂದ್ರೆ ಏನು, n1 ಲ್ಯಾಂಬ್ಡಾ 1 ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. y2 ಅಂದ್ರೆ ಏನು, ಇಲ್ಲಿ n2 ಲ್ಯಾಂಬ್ಡಾ 2 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಸೊ ಇವೆರಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಒಂದು ರಿಲೇಷನ್ ಸಿಗುತ್ತೆ. n1 ಲ್ಯಾಂಬ್ಡಾ 1 ಇಸ್ ಈಕ್ವಲ್ಸ್ ಟು n2 ಲ್ಯಾಂಬ್ಡಾ 2. ದೇರ್ಫೋರ್ n1 ಬೈ n2 ಅನ್ನೋದು ಏನಾಗುತ್ತೆ ನೋಡಿ, ಲ್ಯಾಂಬ್ಡಾ 2 ಬೈ ಲ್ಯಾಂಬ್ಡಾ 1 ಅಂತ ಬರೀಬಹುದು. ವಾಟ್ ಈಸ್ ಲ್ಯಾಂಬ್ಡಾ 2 ವ್ಯಾಲ್ಯೂ, 10,000 ಆಂಗ್ಸ್ಟ್ರಮ್ಸ್. ಇದು ನಿಮಗೆ ಲ್ಯಾಂಬ್ಡಾ 1 12,000 ಆಂಗ್ಸ್ಟ್ರಮ್ ಅಂತ ಕೊಟ್ಟಿದ್ದಾರೆ. ಆಂಗ್ಸ್ಟ್ರಮ್ ಎರಡು ಕ್ಯಾನ್ಸಲ್ ಆಗುತ್ತೆ. 10 by 12 ಅಂತಂದರೆ 2 5 2 6. ದಟ್ ಮೀನ್ಸ್ ವಿ ಕ್ಯಾನ್ ಟೇಕ್ n1 is equal to 5, n2 is equal to 6. ನಾವು ಸಬ್ಸ್ಟಿಟ್ಯೂಟ್ ಮಾಡಿ n ವ್ಯಾಲ್ಯೂಸ್ನ. y1 is equals to n1 ಲ್ಯಾಂಬ್ಡಾ 1 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಇಲ್ಲ y2 is equal to n2 ಲ್ಯಾಂಬ್ಡಾ 2 ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ. ಇವೆರಡರಲ್ಲಿ ಯಾವುದ್ರಲ್ಲಾದರೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. n1 ಎಷ್ಟು 5, ಲ್ಯಾಂಬ್ಡಾ 1 ಎಷ್ಟು ಕೊಟ್ಟಿದ್ದಾರೆ ನೋಡಿ ವ್ಯಾಲ್ಯೂ 12,000 ಅಲ್ವಾ. ಆಂಗ್ಸ್ಟ್ರಮ್ ಅಂದರೆ 10⁻⁻10 ಇಂಟು ಕ್ಯಾಪಿಟಲ್ ಡಿ ವ್ಯಾಲ್ಯೂ ಬಂದ್ಬಿಟ್ಟು 2 ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಸ್ಮಾಲ್ ಡಿ ವ್ಯಾಲ್ಯೂ ನಿಮಗೆ 2 ಮಿಲಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. 10⁻⁻3. ಸೊ ಸಿ ಹಿಯರ್ 2 ವಿಲ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಏನು ಬರ್ಬೋದು ಅಂತ ಒಂದ್ಸರಿ ನೋಡಿ. 12 into 5 60 ಅಂತ ಬರುತ್ತೆ. 60. ಇಲ್ಲಿ 10⁻3 zeros ಇದೆ. ಇಲ್ಲಿ 10⁻⁻10 ಅಂತಂದರೆ 10 to the power of -7 ಇಂಟು 10 to the power of -3 ಮೇಲೆ ಹೋದರೆ +3 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು, ಒಂದ್ಸರಿ ಚೆಕ್ ಮಾಡಿ, y1 will become equal to 6 into 10⁻⁻3 ಮೀಟರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ 6 millimeter. 6 millimeter. ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ ಅಂತ ಹೇಳ್ಬೋದು. ಆಪ್ಷನ್ ಡಿ. ಗೊತ್ತಾಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ಅನಲೈಸ್ ಮಾಡ್ತಾ ಇರೋದು ಅರ್ಥ ಮಾಡ್ಕೊತಾ ಇದ್ದೀರಲ್ವಾ. ಡಯಾಗ್ರಾಮ್ ಅರ್ಥ ಆಯ್ತಲ್ವಾ. ಸೊ ಅದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಹೇಗೆ ಸಾಲ್ವ್ ಮಾಡಬಹುದು ಅಂತಂದ್ಬಿಟ್ಟು. ನೋಡಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಆ್ಯಂಡ್ ದ ಸ್ಕ್ರೀನ್ ಈಸ್ ಡಬಲ್ಡ್ ಅಂತ ಹೇಳ್ತಾ ಇದ್ದಾರೆ. ಸ್ಲಿಟ್ಗೂ ಮತ್ತು ಸ್ಕ್ರೀನ್ಗೂ ಇರೋತಕ್ಕಂಥ ದೂರ ಡಬಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್ಸ್ ಈಸ್ ರೆಡ್ಯೂಸ್ಡ್ ಟು ಹಾಫ್. ಇನಿಷಿಯಲಿ ಸ್ಮಾಲ್ ಡಿ ಇದ್ದರೆ ಫೈನಲ್ ಆಗಿ d/2 ಮಾಡಿದ್ದಾರೆ. ಹಾಗಿದ್ದಾಗ ಓಕೆ ಫ್ರಿಂಜ್ ವಿಡ್ತ್ ಏನಾಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ನೋಡಿ. ಕ್ಯಾಪಿಟಲ್ ಡಿ ಡ್ಯಾಶ್ ಹೊಸ ಡಿಸ್ಟೆನ್ಸ್ ಏನಂತ ಹೇಳ್ತಾ ಇದ್ದಾರೆ, ಡಬಲ್ ಅಂತ ಹೇಳ್ತಾ ಇದ್ದಾರೆ. ಅದೇ ಸ್ಲಿಟ್ ಸಪರೇಷನ್ ನಿಮಗೆ ಹಾಫ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಹ್ಯಾಪನ್ಸ್ ಟು ನ್ಯೂ ಫ್ರಿಂಜ್ ವಿಡ್ತ್. ನಮಗೆ ಗೊತ್ತಿದೆ ಬೀಟಾ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ ಡಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ ಡಿ. Therefore you can write beta dash by beta will become equals to ನೋಡಿ d dash by small d dash into d by capital D. What is d dash value here? 2d. By d dash ಅಂತಂದ್ರೆ d by 2 into it is d divided by capital D. Cancel ಆಗುತ್ತೆ. We'll get what is the answer as 4. Therefore ನ್ಯೂ ಫ್ರಿಂಜ್ ವಿಡ್ತ್ ಅನ್ನೋದು ನಿಮಗೆ 4 times ಇನಿಷಿಯಲ್ ಫ್ರಿಂಜ್ ವಿಡ್ತ್ ಆಗುತ್ತೆ. 4 times ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದೆ ಅಲ್ವಾ ಹೇಳ್ತಾ ಇರೋದೇನು ಅಂತ.
ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ನ್ಯೂಮರಿಕಲ್ ಒಂದ್ಸರಿ ಯೋಚನೆ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ fringes of width beta are produced on the screen kept at a distance of 1 meter from the slit. When the screen is moved away by 5 into 10 power minus 2 meter, fringe width changes by 3 into 10 power minus 5 meter. The separation between the slit is 1 into 10 power minus 3 meter. The wavelength of the light used is dash ನ್ಯಾನೋಮೀಟರ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಒಂದ್ಸರಿ ನೀಟಾಗಿ ಯೋಚನೆ ಮಾಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಇಲ್ಲಿ ನೋಡಿ, ಇನಿಷಿಯಲಿ ಡಿ ಡಿಸ್ಟೆನ್ಸಲ್ಲಿದ್ದಾಗ, ಕ್ಯಾಪಿಟಲ್ ಡಿ ಡಿಸ್ಟೆನ್ಸಲ್ಲಿದ್ದಾಗ ನಿಮಗೆ ಫ್ರಿಂಜ್ ವಿಡ್ತ್ ಅನ್ನೋದು ಬೀಟಾ ಅಂತ ಹೇಳ್ತಾ ಇದ್ದಾರೆ. ಅದೇ ಈ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ ಮತ್ತು ಸ್ಕ್ರೀನ್ನ 5 into 10 power minus 2 ಮೀಟರ್ ಅಷ್ಟು ದೂರ ಚೇಂಜ್ ಮಾಡಿದ್ದಾರೆ. ಅಂದರೆ ಕ್ಯಾಪಿಟಲ್ ಡಿ ವ್ಯಾಲ್ಯೂನ ಚೇಂಜ್ ಮಾಡಿದ್ದಾರೆ. ಅಂದರೆ ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಗಿವೆನ್ ಡೆಲ್ಟಾ ಚೇಂಜ್ ಇನ್ ಕ್ಯಾಪಿಟಲ್ ಡಿ ವಿಲ್ ಬಿಕಮ್ ಈಕ್ವಲ್ಸ್ ಟು 5 into 10 power minus 2 ಮೀಟರ್ ಅಂತ ಹೇಳ್ತಾರೆ. ಯಾವಾಗಾದರೆ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಚೇಂಜ್ ಮಾಡ್ತಾರೋ ಆವಾಗ ಫ್ರಿಂಜ್ ವಿಡ್ತ್ ವ್ಯಾಲ್ಯೂ ಸಹ ಚೇಂಜ್ ಆಗುತ್ತೆ. ಎಷ್ಟು ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ? 3 into 10 power minus 5 ಮೀಟರ್ ಅಂತ ಹೇಳಿದ್ದಾರೆ. ದೆನ್ ವಾಟ್ ಈಸ್ ದ ಸಪರೇಷನ್ ಬಿಟ್ವೀನ್ ದ ಸ್ಲಿಟ್? ಸ್ಮಾಲ್ ಡಿ ಈಸ್ ಆಲ್ಸೋ ಗಿವೆನ್, ವಿಚ್ ಇಸ್ ನಥಿಂಗ್ ಬಟ್ 1 into 10 power minus 3 ಮೀಟರ್. ಹಾಗಿದ್ದಾಗ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಅಂತ ಕೇಳಿ. ಸೊ ಡೆಲ್ಟಾ ಬೀಟಾ ಅಂದ್ರೇನು? ಫೈನಲ್ ಫ್ರಿಂಜ್ ವಿಡ್ತ್ ಮೈನಸ್ ಇನಿಷಿಯಲ್ ಫ್ರಿಂಜ್ ವಿಡ್ತ್ ಅಂತ ಅರ್ಥ. ದೇರ್ಫೋರ್ ಡೈರೆಕ್ಟಾಗಿ ನಾನು ಬರಿತಾ ಇದ್ದೀನಿ ಫಾರ್ಮುಲಾನ. ಡೆಲ್ಟಾ ಬೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಡೆಲ್ಟಾ ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಅಂತ ಬರೀಬಹುದು. ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು. ಸೊ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು ಏನು ಬರುತ್ತೆ ನೋಡಿ, ಡೆಲ್ಟಾ ಬೀಟಾ ಇಂಟು ಸ್ಮಾಲ್ ಡಿ ಡಿವೈಡ್ ಬೈ ಡೆಲ್ಟಾ ಕ್ಯಾಪಿಟಲ್ ಡಿ. ಅರ್ಥ ಇದರಲ್ಲಿ ಫಾರ್ಮುಲಾನ ಹೇಗೆ ರೆಡ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇವಾಗ ಈ ಎಲ್ಲ ವ್ಯಾಲ್ಯೂಸ್ನ ಈ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಮ್ಮ ಆನ್ಸರ್ ಸಿಗುತ್ತೆ. ಸೊ ಏನು ಬರುತ್ತೆ ನೋಡಿ, ಇಲ್ಲಿ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್ ಇಸ್ ಡೆಲ್ಟಾ ಬೀಟಾ ವ್ಯಾಲ್ಯೂ ಹಿಯರ್? 3 into 10 power minus 5. 3 into 10 to the power of minus 5 into what is this small d? 1 into 10 power minus 3 whole divided by what is delta capital D? 5 into 10 power minus 2 ಅಂತ ಬರುತ್ತೆ. 5 into 10 power minus 2. ಸೊ ಪ್ಲೀಸ್ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ. 1.6 ಟೈಮ್ಸ್ ಹೋಗುತ್ತಲ್ವಾ ಇದು ನಿಮಗೆ. ಸೊ ಏನು ಬರುತ್ತೆ ನಿಮ್ಗೆ ಇಲ್ಲಿ? 0.6 ಇಂಟು 10 ಪವರ್ ಮೈನಸ್ 8 ಪ್ಲಸ್ 2 ಅಂತ ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 6 ಇಂಟು 10 ಪವರ್ ಮೈನಸ್ 7 ಮೀಟರ್. 6 into 10 power minus 7 ಮೀಟರ್ ಅಂದರೆ ಬೇರೆ ಏನೂ ಅಲ್ಲ, ಇದು ನಿಮಗೆ 600 ನ್ಯಾನೋಮೀಟರ್ ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ನೀವು ಬೇಕು ಅಂದರೆ ಇಲ್ಲಿ ಬರ್ದಿರ್ತೀನಿ ನೋಡಿ, 2 0 ಬರಿತಾ ಇದ್ದೀನಿ ಅಂದರೆ ಪವರ್ ನಿಮಗೆ ಮೈನಸ್ಸಲ್ಲಿದ್ದರೆ 2 ವ್ಯಾಲ್ಯೂಸ್ ಜಾಸ್ತಿ ಆಗುತ್ತೆ. 600 power minus 9 meter, which is nothing but 600 nanometer. So why we can go with option 600. ಇಲ್ಲೇ ಆಗಿಬಿಟ್ಟಿದ್ರೆ ನಿಮಗೆ ನ್ಯಾನೋಮೀಟರ್ಸಲ್ಲಿ ಅಂತ ಗೊತ್ತಾಯಿದಲ್ವಾ? ಯೂನಿಟ್ ಯಾವುದ್ರಲ್ಲಿ ಇರಬೇಕು? ನ್ಯಾನೋಮೀಟರ್ಸಲ್ಲಿ ಇರಬೇಕು. ಗಾಟ್ ಇಟ್? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್, ದಟ್ ಈಸ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಇನ್ Young's double slit experiment, intensity at a point where the path difference is lambda by 6 is I ಅಂತ ಹೇಳ್ತಾ ಇದ್ದಾರೆ. ಯಾವ ಪಾಯಿಂಟ್ ಹತ್ರ ಪಾತ್ ಡಿಫರೆನ್ಸ್ ಅನ್ನೋದು ಲ್ಯಾಂಬ್ಡಾ ಬೈ 6 ಇರುತ್ತೋ ಅಲ್ಲಿ ಇಂಟೆನ್ಸಿಟಿ ಅನ್ನೋದು ಕ್ಯಾಪಿಟಲ್ ಐ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ I0 denotes
the maximum intensity, then I by I naught is equal to ಅಂತ ಹೇಳ್ತಾರೆ. ಸೊ ಹೇಗೆ ನಾವು ಸಾಲ್ವ್ ಮಾಡಬಹುದು ಅಂತಂದಾಗ ನಮಗೆ ಗೊತ್ತಿದೆ, ಯಾವುದಾದ್ರೂ ಒಂದು ಅಟ್ ಎನಿ ಪಾಯಿಂಟ್ ಯಾವುದಾದ್ರೂ ಒಂದು ಪಾಯಿಂಟ್ ನಾವು ಕನ್ಸಿಡರ್ ಮಾಡಿದಾಗ ಇಂಟೆನ್ಸಿಟಿ ಅನ್ನೋದು ಐ ಇಸ್ ಈಕ್ವಲ್ಸ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇಂಟು ಕಾಸ್ ಸ್ಕ್ವಯರ್ 5/2 ಅಂತ ಬರೀಬಹುದು. ಲೆಟ್ ಇಟ್ ಬಿ ಇಕ್ವೇಶನ್ 1. ಬಟ್ ನಮಗಿಲ್ಲಿ ಫೇಸ್ ಡಿಫರೆನ್ಸ್ ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಇಸ್ ದ ಫೇಸ್ ಡಿಫರೆನ್ಸ್ ವ್ಯಾಲ್ಯೂ. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಾರ್ ದ್ಯಾಟ್ ಪಾತ್ ಡಿಫರೆನ್ಸ್ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಪಾತ್ ಡಿಫರೆನ್ಸ್ ಈಸ್ ಗಿವೆನ್. ಪಾತ್ ಡಿಫರೆನ್ಸ್ ಇಸ್ ಈಕ್ವಲ್ ಟು λ/6. therefore ನಾನು ನಿಮಗೆ ರಿಲೇಷನ್ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಒಂದ್ಸರಿ ಚಾಪ್ಟರ್ನ ತೆಗೆದು ಒಂದ್ಸರಿ ರಿವೈಸ್ ಮಾಡಿದ್ರೆ ನಿಮಗೆ ನೆನಪಾಗುತ್ತೆ. ಸೊ ವಿ ನೋ ದಟ್ ಫೇಸ್ ಡಿಫರೆನ್ಸ್ ಡೆಲ್ಟಾ ಫೈ ಇಲ್ಲ ಫೈ ಇಸ್ ಈಕ್ವಲ್ಸ್ ಟು 2π/λ ಇಂಟು ಪಾತ್ ಡಿಫರೆನ್ಸ್ ಅಂತ ಬರೀಬಹುದು. ಸೊ ಫೈ ವಿಲ್ ಬಿಕಮ್ ಈಕ್ವಲ್ಸ್ ಟು 2π/λ ಇಂಟು ಪಾತ್ ಡಿಫರೆನ್ಸ್ ಅಂದರೆ λ/6. λ ಕ್ಯಾನ್ಸಲ್ ಆದರೆ ನಿಮಗೆ π/3 ಬರುತ್ತೆ. ದೇರ್ಫೋರ್ ಈಕ್ವೇಶನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಶನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಬಿಕಮ್ಸ್ ಈಕ್ವಲ್ಸ್ ಟು ಐ ನಾಟ್ ಇಂಟು ಕಾಸ್ ಸ್ಕ್ವಯರ್. ವಾಟ್ ಈಸ್ ದ ಫೇಸ್ ಡಿಫರೆನ್ಸ್? π/3/2 ಅಂತಂದರೆ π/6 ಬರುತ್ತೆ. ಸೊ I/I ನಾಟ್ ಏನಾಗುತ್ತೆ ನೋಡಿ, ಇಲ್ಲಿ ಕಾಸ್ 30 π/6 ಅಂದರೆ ಎಷ್ಟು? 30. ಕಾಸ್ 30 ಅಂದರೆ ಎಷ್ಟು ವ್ಯಾಲ್ಯೂ ನಿಮಗೆ? √3/2 ಅಂತ ಬರುತ್ತೆ. ಸೊ √3/2 ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 3/4. ಸೊ ದಟ್ ಈಸ್ ದ ರೇಷಿಯೋ ಆಫ್ ಇಂಟೆನ್ಸಿಟಿ ಅಟ್ ಎ ಗಿವೆನ್ ಪಾಯಿಂಟ್ ಟು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಸೊ ಏನು ಆಪ್ಷನ್ ಇರುತ್ತೆ ನಿಮಗೆ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದ್ಸರಿ ಥಿಂಕ್ ಮಾಡಿ, ಯೋಚನೆ ಮಾಡಿ. ಸೊ ಟೂ ಮೊನೋಕ್ರಮ್ಯಾಟಿಕ್ ಲೈಟ್ ವೇವ್ಸ್ ಆಫ್ ಆಂಪ್ಲಿಟ್ಯೂಡ್ 3a and 2a interfering at a point have a phase difference is equal to 60 degree. Intensity at that point will be ಅಂತ ಕೇಳ್ತಾರೆ. ವಾಟ್ ಈಸ್ ದ ಇಂಟೆನ್ಸಿಟಿ? ಸೊ ಹೇಗೆ ಸಾಲ್ವ್ ಮಾಡಬಹುದು ಇದನ್ನ ಅಂತ ಥಿಂಕ್ ಮಾಡಿ. ಯು ಕ್ಯಾನ್ ಈಸಿಲಿ ಗೆಟ್ ಇಟ್. ನಮಗೆ ಗೊತ್ತಿದೆ ಏನಂತಂದಾಗ, ಸಿ ಹಿಯರ್, we know that I is equals to a1 square plus a2 square plus 2a1 a2 into cos 5 ಅಂತ ಬರೀಬಹುದು. ಇಲ್ಲಿ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. I becomes equal to, what is a1 square? 3a whole square ಅಂದರೆ 9a square ಅಂತ ಬರೀಬಹುದು. a2 ಸ್ಕ್ವೇರ್ ಅಂದರೆ 2a ಹೋಲ್ ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಅಂತ ಬರೀಬಹುದು. ಪ್ಲಸ್ 2 ಇಂಟು a1 ಈಸ್ 3a, a2 ಈಸ್ 2a ಇಂಟು ಕಾಸ್ 5 ಅಂತಂದರೆ 60 ಡಿಗ್ರಿ. ಕಾಸ್ 60 ಅಂದರೆ 1/2, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ನಾವು ಇನ್ನೇನು ಉಳಿದಿರುತ್ತೆ ನೋಡಿ, ಐ ಬಿಕಮ್ಸ್ ಈಕ್ವಲ್ಸ್ ಟು 9 + 4 ಅಂದರೆ 13a ಸ್ಕ್ವಯರ್ ಪ್ಲಸ್ 6a ಇಂಟು a 6a ಸ್ಕ್ವೇರ್ ಅಂತ ಬರೀಬಹುದು. ಸೊ ಐ ಬಿಕಮ್ಸ್ ಈಕ್ವಲ್ ಟು 19a ಸ್ಕ್ವೇರ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಪ್ಲೀಸ್ ಥಿಂಕ್ ಆ್ಯಂಡ್ ಡೂ ಇಟ್. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ಕ್ವಶನ್ನ ಓದಿ. In Young's double slit experiment, the fringe width is beta. If the entire arrangement is placed in a liquid of refractive index n,
ಹೋಲ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ನ ಯಾವುದಾದ್ರೂ ಒಂದು ಲಿಕ್ವಿಡಲ್ಲಿ ಇಮ್ಮರ್ಸ್ ಮಾಡ್ತಾ ಇದ್ದಾರೆ. ಇಮ್ಮರ್ಸ್ ಮಾಡಿದಾಗ ಹೊಸ ಫ್ರಿಂಜ್ ವಿಡ್ತ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವೊಂದು ಸರಿ ಥಿಯರಿ ವಿಡಿಯೋ ನೀವು ನೋಡಿದ್ದೀರಾ, ರಿವೈಸ್ ಮಾಡಿದ್ದೀರಾ ಅಂತಂದರೆ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಸಹ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಸಿ ಹಿಯರ್, ಇನ್ ಏರ್ ಮಾಡೋಣ. ಇನ್ ಏರ್ ಫ್ರಿಂಜ್ ವಿಡ್ತ್ ಅನ್ನೋದು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಆಗಿರುತ್ತೆ. ಅದೇ ಯಾವುದಾದ್ರೂ ಒಂದು ಮೀಡಿಯಮ್ಮಲ್ಲಿ ಇನ್ ಎನಿ ಮೀಡಿಯಮ್ ಏನಾಗತ್ತೆ ನೋಡಿ. ಸೊ ವೇವ್ ಲೆಂತ್ ಅನ್ನೋದು ಯಾವತ್ತೇ ಆಗಲಿ ಇಟ್ ವಿಲ್ ಬಿ ಡಿಕ್ರೀಸ್ಡ್ ಬೈ n ಟೈಮ್ಸ್ ಅಂತ ಹೇಳ್ತಾರೆ. ಇಟ್ ವಿಲ್ ಡಿಕ್ರೀಸ್ಡ್ ಬೈ n ಟೈಮ್ಸ್. ಅರ್ಥ ಆಗ್ತದಲ್ಲ ಹೇಳ್ತಾ ಇರೋದು. ಸೊ ದೇರ್ ಫೋರ್ ಹೊಸ ಫ್ರಿಂಜ್ ವಿಡ್ತ್ ಅನ್ನೋದೇನಾಗತ್ತೆ ನೋಡಿ, ಲ್ಯಾಂಬ್ಡಾ ಡ್ಯಾಶ್ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತ ಬರೀಬಹುದು. ದೇರ್ ಫೋರ್ ವಿ ಕ್ಯಾನ್ ರೈಟ್ ಬೀಟಾ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು ಲ್ಯಾಂಬ್ಡಾ ಡ್ಯಾಶ್ ನಾವು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಎನ್ ಡಿ ಅಂತ ಬರೀಬಹುದು. ವಾಟ್ ಈಸ್ ದಿಸ್ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ? ಇಟ್ ಈಸ್ ಫ್ರಮ್ ಈಕ್ವೇಷನ್ 1 ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ಬೀಟಾ ಬೈ ಎನ್. ಬೀಟಾ ಬೈ ಎನ್ ಅಂತ ಹೇಳ್ತಾರೆ. Therefore fringe width decreases by n times, that is refractive index times ಅಂತ ಹೇಳ್ತಾರೆ. So like this we can simplify the numericals. ಇದು ಆಲ್ರೆಡಿ ನಿಮಗೆ ಡೈರೆಕ್ಟ್ ಶಾರ್ಟ್ಕಟ್ ಆಗಿ ಸಹ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಸರಿ ಆ ವಿಡಿಯೋನ ರಿವೈಸ್ ಮಾಡಿ. ಓಕೆ, ಡೆಫಿನೆಟ್ ಆಗಿ ಇದೆಲ್ಲ ನಿಮಗೆ ಈಸಿ ಅಂತ ಅನಿಸುತ್ತೆ. ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ. ಇವೆಲ್ಲ ನಿಮ್ಗೆ ಕೆಲವು JEE ಕೊಟ್ಟಿದ್ದಾರೆ. ಓಕೆ, ಸಿಂಪಲ್ ಕ್ವಶನ್ಸೇ ನಾವು ಬಿಟ್ಬಿಡ್ತೀವಿ, ಅದನ್ನೆಲ್ಲ ನಾವು ಬಿಡಬಾರ್ದು. ಓಕೆ, ಸೊ ಸಿ ದ ಕ್ವಶನ್ ನಂಬರ್ 17 ನೋಡಿ. ಇಲ್ಲಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಸಿಬಲ್ ಇಂಟರ್ಫರೆನ್ಸ್ ಮ್ಯಾಕ್ಸಿಮಾ ವೆನ್ ದ ಸ್ಲಿಟ್ ಸಪರೇಷನ್ ಈಸ್ ಈಕ್ವಲ್ ಟು 4 times the wavelength of the light used ಅಂತ ಹೇಳ್ತದೆ. 4 times the wavelength of the light used. ನೋಡಿ, ಸ್ಪ್ಲಿಟ್ ಸಪರೇಷನ್ ಸ್ಮಾಲ್ ಡಿ ಅನ್ನೋದು ನಿಮಗೆ 4 times ಲ್ಯಾಂಬ್ಡಾ ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ಡಬಲ್ ಸ್ಲಿಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಸಿಬಲ್ ಇಂಟರ್ಫರೆನ್ಸ್ ಮ್ಯಾಕ್ಸಿಮಾ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಸರ್ ನೋಡೋಣ ಅದು ಹೇಗೆ ನಾವು ಡಿಸೈಡ್ ಮಾಡ್ಬೋದು ಅಂತಂದರೆ, ಮ್ಯಾಕ್ಸಿಮಾ ಆಗಿರ್ಬೋದು, ಮಿನಿಮಾ ಆಗಿರ್ಬೋದು, ದ ಡಿಪೆಂಡ್ಸ್ ಆನ್ ದ ವಿಡ್ತ್ ಆಫ್ ದ ಫ್ರಿಂಜ್, ದಟ್ ಈಸ್ ಫ್ರಿಂಜ್ ವಿಡ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇರ್ ಫೋರ್ ಫ್ರಿಂಜ್ ವಿಡ್ತ್ ಕ್ಯಾಲ್ಕುಲೇಟ್ ಮಾಡೋಣ. ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ. ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ ಸ್ಮಾಲ್ ಡಿ ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 4 ಲ್ಯಾಂಬ್ಡಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಲ್ಯಾಂಬ್ಡಾ ಕ್ಯಾನ್ಸಲ್ ಆದರೆ ಬೀಟಾ ವ್ಯಾಲ್ಯೂ ಅನ್ನೋದು ಏನಾಗಿರುತ್ತೆ ನೋಡಿ, ಕ್ಯಾಪಿಟಲ್ ಡಿ ಡಿವೈಡ್ ಬೈ 4 ಅಂತ ಹೇಳಿದ್ದಾರೆ. ಕ್ಯಾಪಿಟಲ್ ಡಿ ಡಿವೈಡ್ ಬೈ 4 ಗೊತ್ತಾಯ್ತಲ್ವ ಹೇಳಿದ್ದೇನು ಅಂತ. ದೇರ್ ಫೋರ್ ಇಲ್ಲಿ ಒಂದ್ಸರಿ ನಾವು ಥಿಂಕ್ ಮಾಡಬೇಕು. ಏನದು ಅಂತಂದಾಗ, ಜನರಲ್ ಆಗಿ ನಾವು ಕ್ಯಾಪಿಟಲ್ ಡಿ ವ್ಯಾಲ್ಯೂ ಅನ್ನೋದು ಜನರಲಿ ಕ್ಯಾಪಿಟಲ್ ಡಿ ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 0.5 ಮೀಟರ್ ಟು 1 ಮೀಟರ್ ಅಂತ ಹೇಳ್ತಾರೆ. ಮಿನಿಮಮ್ 0.5 ಇಲ್ಲ 1 ಮೀಟರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಹಾಗಿದ್ದಾಗ ಒಂದ್ಸರಿ ಯೋಚನೆ ಮಾಡಿ, ಫ್ರಿಂಜ್ ವಿಡ್ತ್ ಅನ್ನೋದು ಮೀಟರ್ ಬೈ 4 ಅಂತಂದರೆ ನಿಮಗೆ 1 ಮೀಟರ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ 1/4 ಅಂತಂದರೆ ಬೀಟಾ ವ್ಯಾಲ್ಯೂ ಅನ್ನೋದು ನಿಮಗೆ 0.25 ಮೀಟರ್ ಬರುತ್ತೆ. 0.25 ಮೀಟರ್ ವಿಚ್ ಈಸ್ ನಥಿಂಗ್ ಬಟ್ 25 ಸೆಂಟಿಮೀಟರ್. ಸೊ ಫ್ರಿಂಜ್ ವಿಡ್ತ್ ಅನ್ನೋದೇನಾಗುತ್ತೆ ನಿಮಗೆ ನಿಯರ್ಲಿ 25 ಸೆಂಟಿಮೀಟರ್ ಅಂದರೆ ಇಷ್ಟು ಬಂದಿರುತ್ತೆ ನಿಮಗೆ. ಸೊ ಇಷ್ಟು ದೊಡ್ಡ ಫ್ರಿಂಜ್ ನಿಮಗೆ ಸ್ಕ್ರೀನ್ ಮೇಲೆ ಬರಬೇಕು. ಹಾಗಿದ್ದಾಗ ಎಷ್ಟು ಮ್ಯಾಕ್ಸಿಮಮ್ ಬರುತ್ತೆ ನಿಮಗೆ ಅಂತಂದರೆ, ಇಟ್ ವಿಲ್ ಬಿ ಆಲ್ವೇಸ್ ಲೆಸ್ ದ್ಯಾನ್ 1 ಅಂತಲೇ ಹೇಳ್ಬೋದು. ಓಕೆ, ದೇರ್ ಫೋರ್ ಫ್ರಿಂಜ್ ವಿಡ್ತ್ will be large. Fringe width will be large. Therefore, number of possible maxima ಅನ್ನೋದು ಯಾವತ್ತೇ ಆಗಲಿ ಲೆಸ್ ದ್ಯಾನ್ 1 ಅಂತ ಹೇಳ್ತಾರೆ. ನಂಬರ್ ಆಫ್ ಪಾಸಿಬಲ್ ಮ್ಯಾಕ್ಸಿಮಾ ವಿಲ್ ಬಿ ಲೆಸ್ ದ್ಯಾನ್ 1.
therefore we can go with the option C ಅಂತ ಹೇಳಿ, we can go with option C. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಲೈಕ್ ದಟ್ ಯು ಹ್ಯಾವ್ ಟು ಥಿಂಕ್. ನೋಡಿ, ಈ ಒಂದು ಜನರಲ್ ನಾಲೆಡ್ಜ್ ನಮಗೆ ಇಲ್ಲದೆ ಹೋಗಿದ್ದಾಗ ಈ ಕ್ಯಾಪಿಟಲ್ ಡಿ ವ್ಯಾಲ್ಯೂ ಯಾವ ರೇಂಜಲ್ಲಿರುತ್ತೆ ಅನ್ನೋ ಒಂದು ಸೆನ್ಸ್ ನಮಗೆ ಇಲ್ಲದೆ ಹೋಗಿದ್ದಾಗ ಇಂತಹ ಒಂದು ನ್ಯೂಮರಿಕಲ್ಸು ಸಹ ನಮಗೆ ಕಷ್ಟ ಅನಿಸುತ್ತೆ. ಗೊತ್ತಾಯ್ತಲ್ವಾ? ಸೊ ಯಾವುದೇ ಪಾಯಿಂಟ್ನ ನೀವು ಬಿಡಬೇಡಿ, ಡೋಂಟ್ ಲೀವ್ ಎನಿ ಪಾಯಿಂಟ್. ಪ್ಲೀಸ್ ಒಂದ್ಸರಿ ನೋಟ್ಸ್ನ ನೀಟಾಗೆ ಹೋಗಿ. ಸೊ ಲೆಟ್ ಅಸ್ ಸಿ ದ ಕ್ವಶನ್ ನಂಬರ್ 18. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. ಪ್ಲೀಸ್ ರೀಡ್ ದ ಕ್ವಶನ್. ಪ್ಲೀಸ್ ರೀಡ್ ದ ಕ್ವಶನ್. ಈ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸ್ಲಿಟ್ ಸಪರೇಷನ್ ಈಸ್ 0.6 millimeter ಅಂತ ಕೊಟ್ಟಿದ್ದಾರೆ. ಅಂಡ್ ಸಪರೇಷನ್ ಬಿಟ್ವೀನ್ ಸ್ಲಿಟ್ ಅಂಡ್ ದ ಸ್ಕ್ರೀನ್ ಎಷ್ಟು ಕೊಟ್ಟಿದ್ದಾರೆ? 1.2 meter ಅಂತ ಹೇಳಿದ್ದಾರೆ. ದ ಆಂಗುಲರ್ ವಿಡ್ತ್ ಆಫ್ ದ ಫ್ರಿಂಜ್, ಆಂಗುಲರ್ ವಿಡ್ತ್ ಆಫ್ ದ ಫ್ರಿಂಜ್ ಈಸ್. ಸೊ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಟ್ ಮಾಡಿ. ಸ್ಲಿಟ್ ಸಪರೇಷನ್ ನಿಮಗೆ ಕೊಟ್ಟಿದ್ದಾರೆ ಸ್ಮಾಲ್ ಡಿ ಅಂತ ಅಂದ್ಬಿಟ್ಟು 0.6 millimeter ಅಂತ ಅಂದ್ಬಿಟ್ಟು, ಕ್ಯಾಪಿಟಲ್ ಡಿ ವ್ಯಾಲ್ಯೂ ಸಹ ನಿಮ್ಗೆ ಕೊಟ್ಟಿದ್ದಾರೆ 1.2 meter. ವೇವ್ ಲೆಂತ್ ಈಸ್ ಆಲ್ಸೋ ಮೆನ್ಷನ್ಡ್ 4800 ಆಂಗ್ಸ್ಟ್ರಮ್ ಅಂತ ಅಂದ್ಬಿಟ್ಟು. ಸಿ ಹಿಯರ್, ಒಂದ್ಸರಿ ಈ ಮೀನಿಂಗ್ ಆಫ್ ದ ಕ್ವಶನ್ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಸೊ ಈ ಪಾಯಿಂಟ್ ಹತ್ರ ನಿಮಗೆ ಒಂದು ಫ್ರಿಂಜ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಆಂಗುಲಾರ್ ಫ್ರಿಂಜ್ ವಿಡ್ತ್. ಆಂಗುಲಾರ್ ಫ್ರಿಂಜ್ ವಿಡ್ತ್ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಆಂಗುಲಾರ್ ಫ್ರಿಂಜ್ ವಿಡ್ತ್, ಅದನ್ನು ಹೇಗೆ ಬರೀಬಹುದು ಅಂತಂದಿದ್ದಾಗ, ಸಿ ಹಿಯರ್ ಈ ಸ್ಕ್ರೀನ್ ಲೆಟಸ್ ಇದು ಈಸ್ ದ ಫ್ರಿಂಜ್ ಅಂತ ತಗೊಂಡಿದ್ದಾಗ, ಈ ಫ್ರಿಂಜ್ ಅನ್ನೋದು ಸೆಂಟರ್ ಹತ್ರ ಎಷ್ಟು ಆ್ಯಂಗಲ್ ಮಾಡ್ತಾ ಇದೋ ಅದನ್ನು ಆ್ಯಂಗುಲಾರ್ ಫ್ರಿಂಜ್ ವಿಡ್ತ್ ಅಂತ ಕರೀತಾರೆ. ಲೀನಿಯರ್ ಫ್ರಿಂಜ್ ವಿಡ್ತ್ ಬಂದ್ಬಿಟ್ಟು ನಿಮಗೆ ಫ್ರಿಂಜ್ ವಿಡ್ತ್ ಬೀಟಾ ಅಂತ ಕರಿಬಹುದು. ಸೊ ಟೀಟಾ ಅನ್ನೋದೇನಾಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಟೀಟಾ ಬಿಕಮ್ಸ್ ಈಕ್ವಲ್ಸ್ ಟು ಬೀಟಾ ಡಿವೈಡ್ ಬೈ ಕ್ಯಾಪಿಟಲ್ ಡಿ. ಬೀಟಾ ಅಂತಂದರೆ ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಇಂಟು ಕ್ಯಾಪಿಟಲ್ ಡಿ. ಸೊ ಏನು ಬರುತ್ತೆ ನೋಡಿ, ಲ್ಯಾಂಬ್ಡಾ ಡಿವೈಡ್ ಬೈ ಸ್ಮಾಲ್ ಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಲ್ಯಾಂಬ್ಡಾ ಅಂತಂದಿದ್ದಾಗ ನಿಮಗೆ 4800 ಆಂಗ್ಸ್ಟ್ರಮ್ ಅಂದರೆ 10⁻⁻10 ಡಿವೈಡ್ ಬೈ ಸ್ಮಾಲ್ ಡಿ ಈಸ್ 0.6 millimeter ಅಂದರೆ 10⁻³ ಮೀಟರ್ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ, ಓಕೆ ನೋಡಿ ಇಲ್ಲಿ 6 8s 48 ಅಂತ ಬರೀಬಹುದಲ್ವಾ. ಸೊ ಅದೇ ರೀತಿ ನಿಮಗೆ 680s ಅಂತ 0.6 80 ಟೈಮ್ಸ್ ಹೋಗುತ್ತೆ ಇಂಟು 10⁻⁻10 -3 ಮೇಲೆ ಹೋಗಿದ್ದಾಗ ನಿಮ್ಗೇನು ಬರಬಹುದು ಅಂತಂದಾಗ 8 ಇಂಟು 10⁻+3 -3 ಅಂತ ಬರುತ್ತೆ. ವಿಚ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ ಇಲ್ಲಿ, ವಿಚ್ ಈಸ್ ಈಕ್ವಲ್ಸ್ ಟು 8 ಇಂಟು 10⁻⁶ -10 ಅಂತಂದರೆ -4 ರೇಡಿಯನ್ ಅಂತ ಹೇಳ್ತಾರೆ, ರೇಡಿಯನ್. ಸೊ ಬೈ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಸಿ. ಆಪ್ಷನ್ನ ಸಿ. ಅರ್ಥ ಆಯ್ತಲ್ವ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ಒಂದ್ಸರಿ ಯೋಚನೆ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಇಂಟ್ರಡ್ಯೂಸಿಂಗ್ ಎ ಥಿನ್ ಫಿಲಿಮ್ ಇನ್ ದ ಪಾತ್ ಆಫ್ ಒನ್ ಆಫ್ ದ ಟೂ ಇಂಟರ್ಫಿಯರಿಂಗ್ ಬೀಮ್ ದ ಸೆಂಟ್ರಲ್ ಫ್ರಿಂಜ್ ವಿಲ್ ಶಿಫ್ಟ್ ಬೈ 1 ಫ್ರಿಂಜ್ ವಿಡ್ತ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಶಿಫ್ಟ್ ಗಿವೆನ್ ಟು ಯು ಹಿಯರ್? ಶಿಫ್ಟ್ ಇನ್ ದ ಇಂಟರ್ಫರೆನ್ಸ್ ಪ್ಯಾಟ್ರನ್. ಶಿಫ್ಟ್ ಅನ್ನೋ ಎಕ್ಸ್ ಅಂತ ನಾವು ತಗೊಂಡಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು 1 ಬೀಟಾ ಅಂತ ಹೇಳ್ತಾರೆ. ಅಂದರೆ 1 ಇಂಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ ಡಿ ಅಂತಂದ್ಬಿಟ್ಟು ನಮಗೆ ಗೊತ್ತಿದೆ ಏನದು ಅಂತಂದಿದ್ದಾಗ ವಿ ನೋ ದ್ಯಾಟ್ ಯಾವಾಗಾದರೆ ಓಕೆ ಒಂದು ಥಿನ್ ಫಿಲಿಮ್ನ ನಾವು ಇಂಟ್ರಡ್ಯೂಸ್ ಮಾಡ್ತೀವೋ ಇಂಟರ್ಫರಿಂಗ್ ವೇವ್ಸಲ್ಲಿ ಫ್ರಿಂಜ್ ಪ್ಯಾಟ್ರನ್ ಅದು ಶಿಫ್ಟ್ ಆಗುತ್ತೆ ಅಂತಂದ್ಬಿಟ್ಟು. ದರ್ಫೋರ್ ಪಾತ್ ಡಿಫರೆನ್ಸ್ μ-1 ಇಂಟು ಟಿ will become equal to x into lambda divided by x into lambda divided by ಏನು ಹೇಳ್ಬೋದು ನೋಡಿ ಇಲ್ಲಿ, ಸಾರಿ x into ಸ್ಮಾಲ್ ಡಿ ಡಿವೈಡ್ ಬೈ ಕ್ಯಾಪಿಟಲ್ ಡಿ ಅಂತ ಬರೀಬಹುದು. ಸೊ ಇವಾಗ x ಅಂದರೆ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ. x is equals to lambda into capital D by small d ಅಂತ ಕೊಟ್ಟಿದ್ದಾರೆ ಇಂಟು what is this small d by ಕ್ಯಾಪಿಟಲ್ ಡಿ ಅಂತ ಹೇಳ್ಬೋದು. ಸೊ ಸಬ್ಸ್ಟಿಟ್ಯೂಟ್
ಮಾಡಿ ಆಗ ಸಿಂಪ್ಲಿಫೈ ಮಾಡಿದ್ದಾಗ ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಮ್ಯೂ -1 ಇಂಟು ಟಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಅಂತ ಹೇಳ್ತಾ ಇದ್ದಾರೆ. ಮ್ಯೂ ವ್ಯಾಲ್ಯೂ 1.5 ಆಗಿದ್ದಾಗ ಆ ಥಿಕ್ನೆಸ್ ಆಫ್ ದ ಫಿಲಿಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ವೇವ್ ಲೆಂತ್ ಲ್ಯಾಂಬ್ಡಾ ಎಲ್ಲ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿದಾಗ ಎಲ್ಲ ಆಪ್ಷನ್ಸಲ್ಲಿ ನಿಮಗೆ ಲ್ಯಾಂಬ್ಡಾ ಹಾಗೇ ಇದೆ. therefore you can write thickness T becomes equals to lambda divided by mu -1. So lambda divided by mu value ಎಷ್ಟು ಕೊಟ್ಟಿದ್ದಾರೆ ನಿಮಗೆ 1.5 -1 ಅಂತಂದರೆ ಲ್ಯಾಂಬ್ಡಾ ಡಿವೈಡ್ ಬೈ 0.5 ಅಂತ ಬರುತ್ತೆ. 0.5 ಅಂತಂದರೆ 1/2, ಹಾಗಾಗಿ ಟಿ ವಿಲ್ ಬಿಕಮ್ ಈಕ್ವಲ್ಸ್ ಟು 2 ಲ್ಯಾಂಬ್ಡಾ ಅಂತ ಬರೀಬಹುದು. therefore we can go with option C. option C. so like that we can go with the next numerical question. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, in Young's double slit experiment with sodium vapor lamp of wavelength 589 nanometer and the slit 0.589 millimeter apart, the half angular width of the central maxima is ಅಂತ ಹೇಳ್ತಾ ಇದ್ದಾರೆ. half angular width. ಸೊ ಹೇಗೆ ಸಿಂಪ್ಲಿಫೈ ಮಾಡಬೇಕು ಅನ್ನೋದನ್ನ ನೋಡಿ. ಲೆಟ್ ಅಸ್ ಸೇ ದಿಸ್ ಸೆಂಟ್ರಲ್ ಮ್ಯಾಕ್ಸಿಮಾ ಅಂತ ನಾವು ತಗೊಂಡಿದ್ದಾಗ, ಸಿ ಹಿಯರ್ ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥದ್ದು ಹಾಫ್ ಆಂಗುಲರ್ ವಿಡ್ತ್ ಅಂತ ಹೇಳ್ತಾರೆ. ಹಾಫ್ ಆಂಗುಲರ್ ವಿಡ್ತ್ ಅದನ್ನು ಹೇಗೆ ಬರೀಬಹುದು ಅಂತಂದಾಗ, ಸಿ ಹಿಯರ್ ವಿ ಕ್ಯಾನ್ ರೈಟ್ d sin theta will become equal to n lambda ಅಂತ ನಾವು ಬರೆದಿದ್ದಾಗ n lambda we can write n ಅಂತಂದರೆ d sin theta equal to lambda ಅಂತ ಬರೀಬಹುದು. ಥೀಟಾ ಅನ್ನೋದು ಆಪ್ಷನ್ಸ್ ಎಲ್ಲ ನಿಮ್ಗೆ ಸೈನ್ ಇನ್ವರ್ಸ್ ಅಲ್ಲೇ ಇದೆ. ಸೊ ಸೈನ್ ಥೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಬೈ ಡಿ ಅಂತ ಬರೀಬಹುದು. ಸೊ ಸೈನ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡಿ. ಲ್ಯಾಂಬ್ಡಾ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 589 ಇಂಟು 10⁻⁻9 ಮೀಟರ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಡಿ ಬಂದ್ಬಿಟ್ಟು ನಿಮಗೆ 0.589 ಇಂಟು 10⁻³ ಅಂತ ಬರೀತಾರೆ. ಸೊ 589 ನಿಮಗೆ ನಿಯರ್ಲಿ 1000 ಟೈಮ್ಸ್ ಹೋಗುತ್ತೆ. therefore ಸೈನ್ ಥೀಟಾ ಏನು ಬರುತ್ತೆ ಅಂತ ಚೆಕ್ ಮಾಡಿ. ಇಲ್ಲಿ 1000 10⁻⁻6 into 10⁻+3 which is equal to 10⁻⁻3 which is nothing but 0.001 ಅಂತ ಬರುತ್ತೆ. therefore theta will become equal to sin inverse of 0.001. therefore we can go with option ನೋಡಿ ಆಪ್ಷನ್ ಸಿ. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೋಡಿ. ಕ್ವಶನ್ ನಂಬರ್ 21. ಲೈಟ್ ಆಫ್ ವೇವ್ಲೆಂತ್ 600 nanometer is incident normally on a slit of width 0.2 millimeter. The angular width of central maxima in the diffraction pattern ಅಂತ ಹೇಳ್ತದೆ. ನೋಡಿ ಇಲ್ಲಿ ಸಿಂಗಲ್ ಸ್ಲಿಟ್ ಪ್ಯಾಟ್ರನ್ ಅಂತ ಹೇಳ್ತದೆ. ನೋಡಿ ಈಸ್ ದ ಸೆಂಟ್ರಲ್ ಮ್ಯಾಕ್ಸಿಮಾ ಒಂದ್ಸರಿ ರೆಫರ್ ಮಾಡಿ ಗೊತ್ತಾಗ್ಬಿಡುತ್ತೆ. ಸಿ ಹಿಯರ್ ಇಫ್ ಥೀಟಾ ಇಸ್ ಹಾಫ್ ಆಂಗುಲರ್ ವಿಡ್ತ್ ದೆನ್ ಫುಲ್ ಆಂಗುಲರ್ ವಿಡ್ತ್ ಈಸ್ 2 ಥೀಟಾ ಅಂತ ಬರೀಬಹುದು. ನಮಗೆ ಗೊತ್ತಿದೆ ರಿಲೇಷನ್, ಡೈರೆಕ್ಟ್ ರಿಲೇಷನ್ ನಮಗೆ. ವಿ ನೋ ದ್ಯಾಟ್ ಫುಲ್ ಆಂಗುಲರ್ ವಿಡ್ತ್ 2 ಥೀಟಾ ಅನ್ನೋದು ನಿಮಗೆ 2 ಇಂಟು ಲ್ಯಾಂಬ್ಡಾ ಬೈ ಎ ಆಗುತ್ತೆ. ಎ ಈಸ್ ದ ವಿಡ್ತ್ ಆಫ್ ದ ಸ್ಲಿಟ್ ಅಂತ ಬರೀಬಹುದು. ಸ್ಲಿಟ್ ವಿಡ್ತ್ ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ 0.2 mm ಅಂತ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ ವ್ಯಾಲ್ಯೂ ನಿಮಗೆ 600 ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಆನ್ಸರ್ ಬರುತ್ತೆ. 2 ಇಂಟು ವಾಟ್ ಇಸ್ ದ ಲ್ಯಾಂಬ್ಡಾ ಹಿಯರ್ 600 ನ್ಯಾನೋಮೀಟರ್. 600 ಇಂಟು 10⁻⁻9 ಡಿವೈಡ್ ಬೈ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದೆ ನಿಮಗೆ 0.2 ಇಂಟು 10⁻⁻3. 0.2 10 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಇದನ್ನು ಕರೆಕ್ಟಾಗಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ 2 ಥೀಟಾ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ನೋಡಿ 6 ಹಾಗೆ ಇರುತ್ತೆ. ಇಂಟು 10⁻⁻9 +1 ಅಂದರೆ -8 ಆಗುತ್ತೆ. 2 zeros ಇಂದ -6 ಆಗುತ್ತೆ.
-3 ಮೇಲೆ ಹೋದರೆ +3 ಆಗಿರೋದ್ರಿಂದ 10⁻³ ಅಂತ ಬರುತ್ತೆ. 10⁻³ 10⁻³ ರೇಡಿಯನ್ಸ್ ಅಂತ ಬರೀಬಹುದು. ಯಾಕೆ ಆ್ಯಂಗುಲಾರ್ ವಿಡ್ತ್ ಅಲ್ವಾ, ಆ್ಯಂಗುಲಾರ್ ವಿಡ್ತ್ ಅನ್ನೋದು ಯಾವತ್ತೇ ಆಗಲಿ ರೇಡಿಯನ್ಸಲ್ಲಿ ಮೆಜರ್ ಮಾಡ್ತಾರೆ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ವಾಟ್ ಇಸ್ ದ ಆಪ್ಷನ್, ಕರೆಕ್ಟ್ ಆಪ್ಷನ್? ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್, ಫಾರ್ ವಾಟ್ ಡಿಸ್ಟೆನ್ಸ್ ಈಸ್ ray optics is a good approximation when the aperture is 4 mm and the wavelength of light is 400 nanometer. ನೋಡಿ ಇಲ್ಲಿ ಫಾರ್ ವಾಟ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ, ನಮಗೆ ರೇ ಆಪ್ಟಿಕ್ಸ್ ಹೋಲ್ಡ್ಸ್ ಗುಡ್, ರೇ ಆಪ್ಟಿಕ್ಸ್ ಹೋಲ್ಡ್ಸ್ ಗುಡ್. ಎಲ್ಲಿವರೆಗೂ ಹೋಲ್ಡ್ಸ್ ಗುಡ್? ಆ ಡಿಸ್ಟೆನ್ಸ್ನ ಏನಂತ ಕರೆದಿದ್ದೀವಿ ನಾವು? ಫ್ರೆನೆಲ್ಸ್ ಡಿಸ್ಟೆನ್ಸ್ ಅಂತ ಕರೆದಿದ್ದೀವಿ. ಓಕೆ, ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಪ್ ಟು ವಿಚ್ ray optics holds good is called as a Fresnel's distance. ಹಾಗಾಗಿ ಈ ಫ್ರೆನೆಲ್ಸ್ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿ ಬರುತ್ತೆ. ಫ್ರೆನೆಲ್ಸ್ ಡಿಸ್ಟೆನ್ಸ್ನ ZF ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ZF is equals to a² ಎ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ಅಪರ್ಚರ್ ಅಂತ ಹೇಳ್ತಾರೆ. ಇಟ್ ಈಸ್ ದ ಸೈಜ್ ಆಫ್ ದ ಅಪರ್ಚರ್. ಓಕೆ, ವಾಟ್ ಈಸ್ ಸೈಜ್ ಆಫ್ ದ ಅಪರ್ಚರ್ ಗಿವೆನ್ ಹಿಯರ್? ಸೈಜ್ ಆಫ್ ದ ಅಪರ್ಚರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 4 into 10⁻³ whole square divided by lambda. What is the wavelength given to you here? Lambda is equals to 400 nanometer, 10⁻⁹. So ZF ಅನ್ನೋದೇನಾಗುತ್ತೆ ನೋಡಿ, 4 square ಅಂದರೆ 16 into 10⁻⁻6 divided by 4 into 10⁻⁻7 ಅಂತ ಬರೀಬಹುದು. 4 times ಹೋಗುತ್ತೆ. ಸೊ ನಿಮಗೇನಿರುತ್ತೆ, 4 into 10⁻⁻6 ಪ್ಲಸ್ 7 ಅಂತ ನಾವು ಬರೆದ್ರೆ, ಸೊ ಫ್ರೆನೆಲ್ಸ್ ಡಿಸ್ಟೆನ್ಸ್ ಅನ್ನೋದು ನಿಮಗೆ ಓಕೆ ವಿಲ್ ಗೆಟ್ 40 ಮೀಟರ್ ಅಂತ ಹೇಳ್ಬೋದು. 40 ಮೀಟರ್. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಬಿ. ಆಪ್ಷನ್ನ ಬಿ. ಆರ್ ಯು ಫಾಲೋಯಿಂಗ್? ಫಾಲೋ ಮಾಡ್ತಾ ಇದ್ದೀರಲ್ವಾ? ಸೊ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಎ ಲೀನಿಯರ್ ಅಪರ್ಚರ್ whose width is 0.02 centimeter ಅಂತ ಹೇಳ್ತಾ ಇದ್ದಾರೆ. is placed immediately in front of lens of focal length 60 centimeter. The aperture is illuminated normally by a parallel beam of wavelength. Wavelength is 5 into 10⁻⁷ centimeter ಅಂತ ಕೊಟ್ಟಿದ್ದಾರೆ. The distance of the first dark band of the diffraction pattern from the center of the screen is ಅಂತ ಕೇಳ್ತಾ ಇದ್ದಾರೆ. From the center of the screen is first dark band of the diffraction pattern. So see here, ಅವ್ರು ಏನು ಹೇಳ್ತಾ ಇದ್ದಾರೆ, is the width of the slit A ಅಂತ ರೆಪ್ರೆಸೆಂಟ್ ಮಾಡೋಣ. ಈ ಸ್ಲಿಟ್ ಮೇಲೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಅನ್ನೋದು ಬಿದ್ದಾಗ ಇಲ್ಲಿ ನಿಮಗೆ ಲೆನ್ಸ್ನ ಪ್ಲೇಸ್ ಮಾಡಿದ್ದೀವಿ. ಸೊ ಲೈಕ್ ದಿಸ್ ವಿಲ್ ಗೆಟ್ ವಾಟ್ ಈಸ್ ಸೆಂಟ್ರಲ್. ಸೊ ವಾಟ್ ದೇ ಆರ್ ಆಸ್ಕಿಂಗ್, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಫಸ್ಟ್ dark band from the center of the screen ಅಂತ ಹೇಳ್ತಾರೆ. From here to here. Let us say this is why they are asking what is the distance ಅಂತ ಹೇಳ್ತಾರೆ. What is the distance? ನೋಡಿ ಇಲ್ಲಿ ಫೋಕಲ್ ಲೆಂತ್ ಅಂದ್ರೆ ಆಲ್ಮೋಸ್ಟ್ ನಿಮಗೆ D is equals to F ಅಂತ ಬರೀಬಹುದು. Distance between the screen and the slit is nothing but ಫೋಕಲ್ ಲೆಂತ್ ಅಂತ ಹೇಳ್ತೀರಾ. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ನೀಟಾಗೆ ನೋಟ್ ಮಾಡಿ. ಸೊ ಸ್ಲಿಟ್ ವಿಡ್ತ್ ಕೊಟ್ಟಿದ್ದಾರೆ ನಿಮಗೆ 0.02 ಸೆಂಟಿಮೀಟರ್. ಸೆಂಟಿಮೀಟರ್ನ ಕನ್ವರ್ಟ್ ಮಾಡಿ ಇಂಟು 10⁻⁻² ಮೀಟರ್ ಅಂತ ಬರೀಬಹುದು. ಸೊ ವಾಟ್ ಈಸ್ ದ ಫೋಕಲ್ ಲೆಂತ್? ಫೋಕಲ್ ಲೆಂತ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಡಿ. 60 ಸೆಂಟಿಮೀಟರ್ ಅಂದರೆ 60 into 10⁻⁻² ಮೀಟರ್. wavelength is equals to 5 into 10⁻⁻5 centimeter ಅಂದರೆ 10⁻⁻² meter. So they are asking what is the distance of the first fringe from the center of the screen ಅಂತ ಹೇಳ್ತದೆ y. So how can we calculate this? diffraction ನಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಒಂದ್ಸರಿ ನೀವು ಥಿಂಕ್ ಮಾಡಿದ್ದಾಗ, ಒಂದ್ಸರಿ ರೀಕಾಲ್ ಮಾಡಿದ್ದಾಗ ನಮಗೆ ಏನು ಗೊತ್ತಾಗತ್ತೆ ನಮಗೆ ಅಂತಂದರೆ, ಸೊ ಸಿ ಹಿಯರ್ ವಿ ನೋ ದ್ಯಾಟ್
we know that path difference, we know that path difference ಅನ್ನೋದು ಏನಾಗುತ್ತೆ ಅಂತಂದರೆ, see here, for ಒಂದು ನಿಮಿಷ, see here, they are asking what is the distance of the screen. So think ಮಾಡಿ, we know that theta ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು y ಬೈ ಕ್ಯಾಪಿಟಲ್ ಡಿ ಅಂತ ಬರೀಬಹುದು. ಬಟ್ ಥೀಟಾ ಅನ್ನೋದು ನಮಗೆ ಲ್ಯಾಂಬ್ಡಾ ಬೈ ಎ ಅನ್ನೋದು ಸಹ ಆಗಿರುತ್ತೆ. ಸೊ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ y. ಸೊ y ಬಿಕಮ್ಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಎ. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಲ್ಯಾಂಬ್ಡಾ 5 ಇಂಟು 10 ಪವರ್ ಮೈನಸ್ 7 ಆಗುತ್ತೆ. 5 ಇಂಟು 10 ಪವರ್ ಮೈನಸ್ 7 ಇಂಟು ಕ್ಯಾಪಿಟಲ್ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 60 ಇಂಟು 10 ಪವರ್ ಮೈನಸ್ 2 divided by what is the width of the slit they have mentioned. Width of the slit is 0.02 into 10 power minus 2 ಆಗಿರುತ್ತೆ. 0.02 into 10 power minus 2. ಒಂದ್ಸರಿ ಡೇಟಾ ಎಲ್ಲ ನೀಟಾಗೆ ಚೆಕ್ ಮಾಡಿ, ಎಲ್ಲ ಸೆಂಟಿಮೀಟರಲ್ಲಿದೆ, ಅದನ್ನು ಮೀಟರಾಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಇಫ್ ಯು ಸಿಂಪ್ಲಿಫೈ, ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರಬಹುದು ಅಂತಂದಿದ್ದಾಗ y becomes equal to ನೋಡಿ ಇಲ್ಲಿ 6 5 6 ಇಂಟು 5 ಇಟ್ ಈಸ್ 30, ಅಂದರೆ 300 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 9 ಬರುತ್ತೆ. ಡಿವೈಡ್ ಬೈ ಇಲ್ಲಿ ನಿಮಗೆ 2 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 4 ಅಂತ ಬರೀಬಹುದು. 2 ಅಂದರೆ 150 ಟೈಮ್ಸ್ ಹೋಗುತ್ತೆ. ಸೊ 150 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 5. ಒಂದು ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ. ವೆನ್ ಎವರ್ ಅಬ್ಸರ್ವ್ ದ ಆಪ್ಷನ್ಸ್, ಆಲ್ ದ ಆಪ್ಷನ್ಸ್ ಆರ್ ಇನ್ ಸೆಂಟಿಮೀಟರ್ಲು ಕೊಟ್ಟಿದ್ದಾರೆ ನಿಮಗೆ. ಆಲ್ ದ ಆಪ್ಷನ್ಸ್ ಆರ್ ಇನ್ ಸೆಂಟಿಮೀಟರ್. ದೇರ್ಫೋರ್ y ಬಿಕಮ್ಸ್ ಈಕ್ವಲ್ ಟು 0.15 ಇಂಟು 10 ಪವರ್ ಮೈನಸ್ 2 ಮೀಟರ್ ಅಂತ ಬರುತ್ತೆ. ವಿಚ್ ಇಸ್ ನಥಿಂಗ್ ಬಟ್ 0.15 ಸೆಂಟಿಮೀಟರ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಡಿ ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತದಲ್ವಾ ಏನು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು? ಡಯಾಗ್ರಾಮ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಪ್ಲೀಸ್ ಪ್ರಾಕ್ಟೀಸ್, ಡೂ ಇಟ್. ನೀವು ಎಷ್ಟು ಸಾಧ್ಯ ಅಷ್ಟು ಮಾಡಿದ್ದಾಗ ನಿಮಗೆ ಆಟೋಮೆಟಿಕಲಿ ಬರುತ್ತೆ. ನಿಮಗೆ ಡೌಟ್ ಬರ್ತಾ ಇದೆ ಅಂತಂದರೆ ನಿಮ್ಗೆ ಆ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ, ಸಾಲ್ವ್ ಮಾಡೋಕ್ಕೆ ಆಗುತ್ತೆ ಅಂತಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ವಾಟ್ ವಿಲ್ ಬಿ ದ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಫಾರ್ ದ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಡ್ಯೂ ಟು ಡಿಫ್ರಾಕ್ಷನ್ ಅಟ್ ಎ ಸಿಂಗಲ್ ಸ್ಲಿಟ್ ಆಫ್ ವಿಡ್ತ್ 0.4 millimeter using the light of wavelength 4000 angstrom. ನೋಡಿ, for first secondary maximum, n ವ್ಯಾಲ್ಯೂ ಅನ್ನೋದು ನಿಮಗೆ 1 ಅಂತ ತಗೋಬಹುದು. ವಿ ಕ್ಯಾನ್ ಟೇಕ್ n ವ್ಯಾಲ್ಯೂ ಆಸ್ 1. ಆ್ಯಂಡ್ ನಮಗೆ ಗೊತ್ತಿದೆ ವೇವ್ ಲೆಂತ್ 4000 ಅಂತ, ಆ್ಯಂಡ್ ಸ್ಲಿಟ್ ವಿಡ್ತ್ ನಮಗೆ ಕೊಟ್ಟಿದ್ದಾರೆ 0.4 millimeter ಅಂತಂದ್ಬಿಟ್ಟು. 0.4 millimeter. ಸೊ ಸಿ ಹಿಯರ್, for maximum, okay, angle of diffraction find out ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಮ್ಯಾಕ್ಸಿಮಮ್ ನಮಗೆ ಗೊತ್ತಿದೆ ಕಂಡೀಷನ್ a sin theta ಅನ್ನೋದು ನಿಮಗೆ 2n + 1 ಇಂಟು ಲ್ಯಾಂಬ್ಡಾ ಬೈ 2 ಅಂತ ಬರೀಬಹುದು. ಸೊ ಥೀಟಾ ಆ್ಯಂಗ್ಲ್ ಆಫ್ ಡಿಫ್ರಾಕ್ಷನ್ನ ತುಂಬ ಕಡಿಮೆ ಇರೋದ್ರಿಂದ ನಾವು ಸೈನ್ ಥೀಟಾ ಅಂತ ಅಪ್ರಾಕ್ಸಿಮೇಟ್ ಮಾಡಬಹುದು. ದೇರ್ಫೋರ್ a ಇಂಟು ಥೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು 2n + 1 ಇಂಟು ಲ್ಯಾಂಬ್ಡಾ ಬೈ 2 ಆಗಿರುತ್ತೆ. ಸೊ ನಮಗೆ ಥೀಟಾ ಬೇಕು. ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಥೀಟಾ? ಸಿಂಪ್ಲಿಫೈ ಮಾಡಿ ಏನು ಬರಬಹುದು ಅಂತಂದ್ಬಿಟ್ಟು. ಸೊ ಥೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು 2n + 1 ಇಂಟು ಲ್ಯಾಂಬ್ಡಾ ಡಿವೈಡ್ ಬೈ 2a. ಸೊ ಥೀಟಾ ಬಿಕಮ್ಸ್ ಈಕ್ವಲ್ ಟು 2 into 1 + 1.
What is lambda value? Lambda is 4000 angstrom. ಅಂದರೆ 4 into 10 to the power of minus 7 divided by 2 into what is the slit width? A ವ್ಯಾಲ್ಯೂ ಎಷ್ಟು ಕೊಡಿದ್ರೆ ನಿಮಗೆ 0.4 millimeter ಅಂತ ಹೇಳಿದ್ದಾರೆ. 0.4 into 10 power minus 3 ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ 10 times. So theta will become equals to 3 by 2 into 10 to the power of minus 7 plus 3 ಅಂತ ಬರೀಬಹುದು. So theta will become equals to 1.5 into 10 to the power of minus 4 radians ಅಂತ ಬರುತ್ತೆ. ಅರ್ಥ ಆಗ್ತದಲ್ವಾ? So what is the correct option we can go with here? 1.5 ನಿಮಗೆ 10 power minus 3 ಅಲ್ಲಿದೆ. So how much you'll get here? 0.15 ಅಂತಲೂ ಬರೀಬಹುದಾ? ಒಂದ್ಸರಿ ಚೆಕ್ ಮಾಡಿ. 3/2 ಅಂತಂದರೆ 1.5 ಅಂತ ಬರುತ್ತೆ. ಸೊ ವಿ ಕೆನಾಟ್ ಗೋ ವಿತ್ ದ ಥಿಂಗ್. ಇಲ್ಲೇನೋ ಒಂದು ಮಿಸ್ ಆಗಿದೆ, ಒಂದ್ಸರಿ ಚೆಕ್ ಮಾಡಿ ಪ್ಲೀಸ್. ಚೆಕ್ ಇಟ್ ಪ್ರಾಪರ್ಲಿ. ಇಲ್ಲಿ ನೋಡಿ ನಾವು ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಗೊತ್ತಾಯ್ತಾ ನಿಮಗೆ ಏನು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಈ 10 power 1 ನಾವು ಕನ್ಸಿಡರ್ ಮಾಡಿಲ್ಲ. ಸೊ +1 ಮಾಡಿದ್ದಾಗ ನಮಗೆ ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು 1.5 ಇಂಟು 10 power minus 3 ರೇಡಿಯನ್ ಅಂತ ಬರುತ್ತೆ. ಸೊ ವೈ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಡಿ ಅಂತ ಹೇಳ್ಬೋದು. ನೋಡಿ ಪವರ್ಸು ಕೇರ್ಫುಲ್ಲಾಗೆ ನೋಡಿ, ಎಷ್ಟು ಕಾನ್ಸಂಟ್ರೇಟ್ ಮಾಡಿದ್ರು ಒಂದ್ಸರಿ ಮಿಸ್ ಆಗ್ತಾ ಇರುತ್ತೆ. ಅದನ್ನು ಕರೆಕ್ಟಾಗಿ ಮಾಡಿದಾಗ ನಮಗೆ ಬರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಪ್ಯಾರಲಲ್ ಬೀಮ್ ಆಫ್ ಲೈಟ್ ಆಫ್ ವೇವ್ಲೆಂತ್ 6000 angstrom. ಆ ವೇವ್ಲೆಂತ್ 6000 angstrom ನೋಡಿ ಗೆಟ್ಸ್ ಡಿಫ್ರಾಕ್ಟೆಡ್ by a single slit of width 0.3 millimeter ಅಂತ ಹೇಳ್ತದೆ. The angular position of first minima of the diffracted light is ಅಂತ ಹೇಳ್ತಿದ್ದಾರೆ. angular position ಹೇಗೆ ಬರೀಬೋದು ನೋಡಿ. ಇಲ್ಲಿ we know that a sin theta is equals to n lambda. n ಅನ್ನೋದು 1 ಆಗಿರುತ್ತೆ. ಓಕೆ, sin theta ನಾವು theta ಅಂತ ಅಪ್ರಾಕ್ಸಿಮೇಟ್ ಮಾಡಿದ್ದಾಗ ನಮಗೆ a theta is equals to lambda ಅಂತ ಬರುತ್ತೆ. ಸೊ theta will become equals to lambda by a ಅಂತ ಬರೀಬಹುದು. therefore theta is equals to lambda ಅಂದರೆ ಸ್ಟಿಲ್ ನಮಗಿಲ್ಲಿ lambda is equals to 6000 angstrom ಅಂದರೆ 10 power minus 10 divided by a is nothing but 0.3 into 10 power minus 3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ ಸೊ ನೋಡಿ ಟೀಟಾ ಅನ್ನೋದು ಏನು ಬರ್ತಾ ಇದೆ ಅಂತ ಅಂದ್ಬಿಟ್ಟು 2 into 10 to the power of 4 zeros ಇದೆ ಅಲ್ವಾ, 10 power 4 ಆಗುತ್ತೆ, ಇಂಟು 10 power minus 10 ಪ್ಲಸ್ 3 ಮೈನಸ್ 3 ಮೇಲೆ ಹೋದರೆ ಪ್ಲಸ್ 3 ಆಗುತ್ತೆ. ಸೊ ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ನೋಡಿ ಅಬ್ಸರ್ವ್ ಮಾಡಿ -7 ಪ್ಲಸ್ 4 ಅಂತಂದರೆ -3 ಅಂತ ಬರುತ್ತೆ. ಸೊ 2 into 10 power minus 3 ರೇಡಿಯನ್ ಅಂತ ಹಾಕ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ ಎ. ಆಪ್ಷನ್ನ ಎ ಗೊತ್ತಾಗಿದಲ್ವ ಹೇಳ್ತಾರದೇನು ಅಂತ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ಎ ಸಿಂಗಲ್ ಸ್ಲಿಟ್ ಫ್ರಾನ್ಹಾಫರ್ ಡಿಫ್ರಾಕ್ಷನ್ ಪ್ಯಾಟರ್ನ್ ಈಸ್ ಫಾರ್ಮ್ಡ್ ವಿತ್ ವೈಟ್ ಲೈಟ್ ಅಂತ ಹೇಳಿದ್ದಾರೆ. ಫಾರ್ ವಾಟ್ ವೇವ್ಲೆಂತ್ ಆಫ್ ಲೈಟ್ the third secondary maxima in the diffraction pattern coincides with the second secondary maxima in the pattern for wavelength red light of wavelength 6500 angstrom ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಸಿಂಗಲ್ ಸ್ಲಿಟ್ನ ನಾವು ಒಂದ್ಸರಿ ವೈಟ್ ಲೈಟಿಂದ ಇಲ್ಯೂಮಿನೇಟ್ ಮಾಡಿದ್ದಾರೆ, ಮತ್ತೊಂದು ಸರಿ ರೆಡ್ ಲೈಟಿಂದ ಇಲ್ಯೂಮಿನೇಟ್ ಮಾಡಿದ್ದಾರೆ. ಇಲ್ಯೂಮಿನೇಟ್ ಮಾಡಿದ್ದಾಗ ನಾವು ಅವ್ರು ಏನು ಕೇಳ್ತಾ ಇದ್ದಾರೆ ಅಂತಂದಾಗ ಸಿ ಹಿಯರ್ ಫಾರ್ ವಾಟ್ ವೇವ್ಲೆಂತ್ ಆಫ್ ಲೈಟ್ the third secondary maximum in the diffraction coincides with the second secondary maximum for the red light ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ನಾವು ಸಿಂಪ್ಲಿಫೈ ಮಾಡಬಹುದು ನೋಡಿ. ಫಾರ್ ಮ್ಯಾಕ್ಸಿಮಮ್ ವಾಟ್ ಈಸ್ ದ ಕಂಡೀಷನ್? ವಿ ನೋ ದ್ಯಾಟ್ ಫಾರ್ ಮ್ಯಾಕ್ಸಿಮಮ್ ಕಂಡೀಷನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಡಿಸ್ಟೆನ್ಸ್ ಇಲ್ಲ y ವಿಲ್ ಬಿಕಮ್ ಈಕ್ವಲ್ಸ್ ಟು
2n plus 1 2n plus 1 into lambda into capital D divided by 2a ಅಂತ ಬರೀಬಹುದು 2a. ಸೊ ದಿಸ್ ಇಸ್ ದ ಫಸ್ಟ್. ನೋಡಿ ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಅಂತ ನಾವು ಅಬ್ಸರ್ವ್ ಮಾಡೋಣ. ಕೇಸ್ 1ನಲ್ಲಿ ನಮಗೆ ವೇವ್ ಲೆಂತ್ ನಮಗೆ ಗೊತ್ತಿಲ್ಲ. ಲೆಟ್ ಇಟ್ ಬಿ ಲ್ಯಾಂಬ್ಡಾ 1 ಅಂತ ಕರೆಯೋಣ. y1 ವಿಲ್ ಬಿಕಮ್ ಈಕ್ವಲ್ಸ್ ಟು 2 ಇಂಟು ವಾಟ್ ಇಸ್ ದ ಥರ್ಡ್ ಅಲ್ವಾ, 2 ಇಂಟು 3 ಪ್ಲಸ್ 1 ಇಂಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ 2 ಇಂಟು ಸ್ಮಾಲ್ a ಅಂತ ಬರೀಬಹುದು, ವಿಚ್ ಈಸ್ ನಥಿಂಗ್ ಬಟ್ 7/2 ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ a ಅಂತ ಆಗುತ್ತೆ. ಈಕ್ವೇಷನ್ 1. ಇದು ಕೇಸ್ 2 ನೋಡೋಣ. ಕೇಸ್ 2 ಏನಾಗುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. y1 ಅಲ್ವಾ, ಇಲ್ಲಿ y2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಸೆಕೆಂಡರಿ ಮ್ಯಾಕ್ಸಿಮಮ್ ವೇವ್ ಲೆಂತ್ ಬಂದ್ಬಿಟ್ಟು 6500 ಅಂತ ಕೊಟ್ಟಿದ್ದಾರೆ. ಸೊ ಸಿ ಹಿಯರ್ y2 ವಿಲ್ ಬಿಕಮ್ ಈಕ್ವಲ್ ಟು, ಸೊ 2 ಇಂಟು 2 ಪ್ಲಸ್ 1 ಇಂಟು ಲ್ಯಾಂಬ್ಡಾ ಅಂದರೆ ಎಷ್ಟು, 6500 ಆಂಗ್ಸ್ಟ್ರಮ್. ಲೆಟ್ ಇಟ್ ಬಿ ಇಂಟು 10⁻⁻2 ಇಂಟು 10 to the power ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ 2a ಆಗುತ್ತೆ, ಡಿವೈಡ್ ಬೈ 2a. ಸೊ y2 ಅನ್ನೋದು ಏನಾಗುತ್ತೆ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ 5 ಬರುತ್ತಲ್ವಾ, 5 ಇಂಟು 6500 ಇಂಟು 10⁻⁻10 ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ 2a ಆಗುತ್ತೆ. ಲೆಟ್ ಇಟ್ ಬಿ ಈಕ್ವೇಷನ್ 2. ಅವರು ಕೊಯಿನ್ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಕೊಯಿನ್ಸೈಡಿಂಗ್ ಅಂದರೆ ಮೀನಿಂಗ್ ಏನು ಅಂತಂದರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಶುಡ್ ರಿಮೈನ್ ಸೇಮ್ ಅಂತ ಹೇಳ್ತಾರೆ. therefore we can write what is y1 value here, 7/2 ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ a ಅಂತ ಬರೀಬಹುದು. 7/2 ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಬೈ ಸ್ಮಾಲ್ a. ಅಬ್ಸರ್ವ್ ಮಾಡಿ ಈಕ್ವೇಷನ್ 1ನ ಬರಿತಾ ಇದ್ದೀನಿ. ಇಸ್ ಈಕ್ವಲ್ಸ್ y2 ಅಂತಂದರೆ 5 ಇಂಟು 6500 ಇಂಟು 10⁻⁻10 ಇಂಟು ಕ್ಯಾಪಿಟಲ್ ಡಿ ಡಿವೈಡ್ ಬೈ 2a. ನೋಡಿ ಡಿ ಎ ಎರಡು ಕ್ಯಾನ್ಸಲ್ ಆಗುತ್ತೆ. 2 ವಿಲ್ ಆಲ್ಸೋ ಗೆಟ್ ಕ್ಯಾನ್ಸಲ್ ಆಗಿದ್ದಾಗ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ಚೆಕ್ ಮಾಡಿ. ಲ್ಯಾಂಬ್ಡಾ ಮಸ್ಟ್ ಬಿಕಮ್ ಈಕ್ವಲ್ ಟು, ಲ್ಯಾಂಬ್ಡಾ ಕೇಳ್ತಾ ಇದ್ದಾರೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಲ್ಯಾಂಬ್ಡಾ ಅನ್ನೋದೇನಾಗುತ್ತೆ ನೋಡಿ, 5 ಇಂಟು 6500 ಇಂಟು 10⁻⁻10 ಡಿವೈಡ್ ಬೈ 7. ನಿಮಗೆ ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಡೆಫಿನೆಟ್ಲಿ ನಿಮಗೆ ಇಟ್ ಈಸ್ ಸಮ್ ಅಪ್ರಾಕ್ಸಿಮೇಟ್ ಮಾಡಿ. 7 9 63 ಬರುತ್ತೆ. 63 ಅಂತಂದಾಗ ಸಮ್ 9000 ಅಪ್ರಾಕ್ಸಿಮೇಟಾಗಿ ಬರಿತಾ ಇದ್ದೀನಿ ನಾನಿಲ್ಲಿ. ಸೊ 920 9 5 ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ 45 ಬರುತ್ತೆ. ಅದಕ್ಕಿಂತ ಕಮ್ಮಿ ಅಪ್ರಾಕ್ಸಿಮೇಟ್ ಮಾಡ್ಕೊಂಡು ಹೋಗೋಣ. ಒಂದ್ಸರಿ ಆಪ್ಷನ್ಸ ಚೆಕ್ ಮಾಡ್ಕೊಳ್ಳೋಣ. ಸೊ 45ಗಿಂತ ಜಾಸ್ತಿ ಅಂತಂದಾಗ ವಿ ಕ್ಯಾನ್ ಗೋ ವಿತ್ ಸಮ್ 4600 ಸಮಥಿಂಗ್ ವಿಲ್ ಗೆಟ್ ಇಟ್. ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಗೋ ವಿತ್ 4600 ಆಂಗ್ಸ್ಟ್ರಮ್ ಅಂತ ಬರಬಹುದು. ಚೆಕ್ ಮಾಡಿ ಬೇಕಾದರೆ 9 5 45 ಅಲ್ವಾ. ಸೊ ಅಪ್ರಾಕ್ಸಿಮೇಟ್ ಆಗಿ ಮಲ್ಟಿಪ್ಲೈ ಮಾಡಿ ನಮಗೆ 4600 ಆಂಗ್ಸ್ಟ್ರಮ್ ಬರುತ್ತೆ. ಒಂದ್ಸರಿ ಆಪ್ಷನ್ಸ್ ಚೆಕ್ ಮಾಡ್ಕೊಂಡಿದ್ದಾಗ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ನೋಡಿ ಕೆಲವು ಸರಿ ನೀವು ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇರಲ್ಲ. ಓಕೆ, ನಾವು ಅಪ್ರಾಕ್ಸಿಮೇಟ್ ಮಾಡಿದ್ದಾಗ ಆಪ್ಷನ್ಸ್ ನೋಡಿಕೊಂಡು ಅಪ್ರಾಕ್ಸಿಮೇಟ್ ನಾವು ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಬಹುದು. ಸೊ ಅದು ಬರುತ್ತೆ ನಿಮಗೆ. ಪ್ರಾಕ್ಟೀಸ್ ಮಾಡ್ತಾ ಯು ವಿಲ್ ಗೆಟ್ ಇಟ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ. ದ ಹೆಡ್ಲೈಟ್ಸ್ ಆಫ್ ಎ ಜೀಪ್ ಆರ್ 1.2 ಅಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಒಂದು ಜೀಪ್ ಇದೆ. ಜೀಪ್ಗೆ ಹೆಡ್ಲೈಟ್ಸ್ ಅನ್ನೋದು ನಿಮಗೆ ಎಷ್ಟು ದೂರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸ್ಮಾಲ್ ಡಿ ಅಂತ ರೆಪ್ರೆಸೆಂಟ್ ಮಾಡೋಣ, ವಿಚ್ ಈಸ್ ಈಕ್ವಲ್ ಟು 1.2 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಇಫ್ ದ ಪ್ಯೂಪಲ್ ಆಫ್ ದ ಐ ಆಫ್ ಎನ್ ಅಬ್ಸರ್ವರ್ ಹ್ಯಾಸ್ ಎ ಡಯಾಮೀಟರ್ ಆಫ್ 2 mm, ಇಸ್ ಅ ಪ್ಯೂಪಲ್ ಅಂತ ಹೇಳ್ತಾರೆ. ಇದರ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, ವಿಚ್ ಈಸ್ ಈಕ್ವಲ್ಸ್ ಟು 2 millimeter ಅಂತ ಹೇಳ್ತಾರೆ. ಆ್ಯಂಡ್ ಲೈಟ್ ಆಫ್ ವೇವ್ ಲೆಂತ್, ವಾಟ್ ಈಸ್ ದ ವೇವ್ ಲೆಂತ್ ಲೈಟ್,
ಇಟ್ ಈಸ್ 5896 ಆಂಗ್ಸ್ಟ್ರಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ವಾಟ್ ಶುಡ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ ದ ಜಿ, ವಾಟ್ ಶುಡ್ ಬಿ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ ದ ಸ್ಪೀಡ್, ವಾಟ್ ಶುಡ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಆಫ್ ದ ಸ್ಪೀಡ್ jeep from the observer if the two headlights are just separated ಅಂತ ಹೇಳ್ತಾ ಇದ್ದಾರೆ. ನೋಡಿ, ಜಸ್ಟ್ ಸಪರೇಟ್ ಆಗಬೇಕು ಅಂತಂದಾಗ ನೋಡಿ ಲಿಮಿಟ್ ಆಫ್ ರೆಸಲ್ಯೂಷನ್ ಅಂತಲೂ ಹೇಳ್ಬೋದು, ರಿಸಾಲ್ವಿಂಗ್ ಪವರ್ ಆಫ್ ದ ಅಂತಲೂ ಹೇಳ್ಬೋದು. ನೋಡಿ, ಇಲ್ಲಿ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಐ ಅನ್ನೋದು ನಮಗೆ ಟೆಲಿಸ್ಕೋಪ್ ಜೊತೆ ಕಂಪೇರ್ ಮಾಡ್ತಾರೆ. ಐ ಈಸ್ ಕಂಪೇರ್ಡ್ ಟು ಟೆಲಿಸ್ಕೋಪ್ ಅಂತ ಹೇಳ್ತಾರೆ. ದೇರ್ ಫೋರ್ ವಿ ನೋ ದ್ಯಾಟ್ ಲಿಮಿಟ್ ಆಫ್ ರೆಸಲ್ಯೂಷನ್ ಡೆಲ್ಟಾ ಟೀಟಾ ಅಂತ ಹೇಳ್ತಾರೆ. ಡೆಲ್ಟಾ ಟೀಟಾ, ವಾಟ್ ಲಿಮಿಟ್ ಆಫ್ ರೆಸಲ್ಯೂಷನ್ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಮಿನಿಮಮ್ ಆಂಗುಲಾರ್ ಸಪರೇಷನ್ ಅಂತ ಹೇಳ್ತಾರೆ. ಮಿನಿಮಮ್ ಆಂಗುಲಾರ್ ಸಪರೇಷನ್ ಬಿಟ್ವೀನ್ ದ ಟೂ ಆಬ್ಜೆಕ್ಟ್ಸ್ so that their images can be seen separately or distinctly ಅಂತ ಹೇಳ್ತಾರೆ. ಅದನ್ನು ಲಿಮಿಟ್ ಆಫ್ ರೆಸಲ್ಯೂಷನ್ ಅಂತ ಹೇಳ್ತಾರೆ. ಆ್ಯಂಡ್ ಸಿನ್ಸ್ ಐನ ನಾವು ಟೆಲಿಸ್ಕೋಪ್ ಜೊತೆ ಕಂಪೇರ್ ಮಾಡಿದ್ದಾಗ ಡೆಲ್ಟಾ ಟೀಟಾ ಅನ್ನೋದು ನಿಮಗೆ 1.22 ಲ್ಯಾಂಬ್ಡಾ ಡಿವೈಡ್ ಬೈ ಕ್ಯಾಪಿಟಲ್ ಡಿ ಅಂತ ಬರುತ್ತೆ. ಏನು ಡಿ ಅಂದರೆ ಡಯಾಮೀಟರ್ ಆಫ್ ದ ಟೆಲಿಸ್ಕೋಪ್, ಇಲ್ಲ ಡಯಾಮೀಟರ್ ಆಫ್ ದ ಏನಂತ ಹೇಳ್ಬೋದು ನೋಡಿ, ಇಲ್ಲಿ ಐ ಅಂತಲೂ ತಗೋಬಹುದು. ಸೊ ಡಯಾಗ್ರಾಮ್ ಪ್ರಕಾರ ನಿಮಗೆ ಡೆಲ್ಟಾ ಟೀಟಾನ ಏನಂತ ಬರೀಬಹುದು ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಟ್ ಈಸ್ ಸ್ಮಾಲ್ ಡಿ ಡಿವೈಡ್ ಬೈ ಎಕ್ಸ್ ಅಂತ ಕರೀಬೋದಲ್ವಾ. ಸೊ ಡಿ ಬೈ ಎಕ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 1.22 ಲ್ಯಾಂಬ್ಡಾ ಡಿವೈಡ್ ಬೈ ಕ್ಯಾಪಿಟಲ್ ಡಿ. They're asking what is x value, what is a x value. So observe ಮಾಡಿ, x ಅನ್ನೋದೇನಾಗುತ್ತೆ ಅಂತಂದರೆ x is become equals to d into capital D divided by 1.22 lambda. So substitute ಮಾಡಿ, what is small d value here, small d is 1.2 meter into what is capital D value here 2 millimeter ಅಂತ ಹೇಳಿದ್ದಾರೆ. 2 into 10 power minus 3 divided by 1.22 into what is lambda, lambda ಎಷ್ಟು ಕೊಟ್ಟಿದ್ದಾರೆ, lambda is 5896 ಅಂತ ಹೇಳಿದ್ದಾರೆ. 5896 ಆಂಗ್ಸ್ಟ್ರಮ್ ಅಂದರೆ 10 ಪವರ್ ಮೈನಸ್ 10. ನೋಡಿ 1.2 ಅಪ್ರಾಕ್ಸಿಮೇಟ್ ಕ್ಯಾನ್ಸಲ್ ಮಾಡಿದ್ದಾಗ ಏನು ಬರಬಹುದು ಅಂತಂದ್ಬಿಟ್ಟು ನೋಡಿ, ಇಲ್ಲಿ 2 into 10 ಪವರ್ ಮೈನಸ್ 3 ಮೈನಸ್ 10 ಮೇಲೆ ಹೋದರೆ ಪ್ಲಸ್ 10 ಬರುತ್ತೆ. 5896ನ ನಾನು ಅಪ್ರಾಕ್ಸಿಮೇಟಾಗೆ 6000 ಅಂತ ತಗೊಳ್ತಾ ಇದ್ದೀನಿ. ಸೊ ಅಪ್ರಾಕ್ಸಿಮೇಟ್ ಮಾಡಿದ್ದಾಗ ಏನು ಬರಬಹುದಿಲ್ಲಿ ಅಂತ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. 2 ನಿಯರ್ಲಿ 3000 ಟೈಮ್ಸ್ ಹೋಗುತ್ತೆ. ಸೊ ವಿ ಕ್ಯಾನ್ ರೈಟ್ 1/3 ಇಂಟು 10 ಪವರ್ ಪ್ಲಸ್ 7 ಮೈನಸ್ 3 ಅಂತ ಬರ್ಬೋದು. ಸೊ ಎಕ್ಸ್ ಅನ್ನೋದು ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 0.33 ಇಂಟು 10 to the power of 7 minus 3 ಅಂದರೆ ಎಷ್ಟು 4 ಅಂತ ಬರೀಬಹುದು. ಸೊ ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ ಆ್ಯಸ್ 3.33 ಇಂಟು 10 to the power 3 ಮೀಟರ್ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ 3.3 ಕಿಲೋಮೀಟರ್ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ 3.3 ಅಂತಂದರೆ ಆಪ್ಷನ್ ನಮಗೆ ಸಿ ಅಂತ ಬರುತ್ತೆ. 3.39 ಕಿಲೋಮೀಟರ್. ಅರ್ಥ ಆಗ್ತದಲ್ವಾ? ಸೊ ಸಿಮಿಲರ್ಲಿ ಲೆಟ್ us see the next problem. The polarizing angle of glass is 57 degree ಅಂತ ಹೇಳಿದ್ದಾರೆ. ಪೊಲರೈಸಿಂಗ್ ಆ್ಯಂಗಲ್ ನಮಗೆ ಕೊಟ್ಟಿದ್ದಾರೆ. A ray of light which is incident at this angle will have an angle of refraction ಅಂತ ಹೇಳ್ತಾರೆ. ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ನೋಡಿ, ಇಲ್ಲಿ ವೆರಿ ಸಿಂಪಲ್ ಕ್ವಶನ್ ಅಂತಲೇ ಹೇಳ್ಬೋದು. ಹೇಗೆ ಸಾಲ್ವ್ ಮಾಡಬೇಕು ನಾವು ಅಂತಂದಿದ್ದಾಗ ನೋಡಿ, ನಮಗೆ ಈ ಪಾಯಿಂಟ್ ಕಂಪಲ್ಸರಿ ಗೊತ್ತಿರುತ್ತೆ. ಸಿಂಪಲ್ ಕ್ವಶನೇ KCETಯಲ್ಲಿ ಕೇಳಿರತಕ್ಕಂಥದ್ದು ನೋಡಿ. ಅಟ್ ಪೊಲರೈಸಿಂಗ್ ಆ್ಯಂಗಲ್, ಕೆಲವು ಸರಿ ಈ ಪ್ರಾಬ್ಲಮ್ನು ಸಹ ನಾವು ಆನ್ಸರ್ ಮಾಡೋಕ್ಕೆ ಆಗಲ್ಲ ಒಂದೊಂದು ಸರಿ ನಿಮಗೆ. ಅದಕ್ಕೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡೋಂಟ್ ನೆಗ್ಲೆಕ್ಟ್ ಅಂತ ಕ್ಲಾರಿಟಿಯಿಂದ ಹೇಳ್ತಾ ಇದ್ದೀನಿ. ಅಟ್ ಪೊಲರೈಸಿಂಗ್ ಆ್ಯಂಗಲ್ ನಮಗೆ ಗೊತ್ತಿರೋ ವಿಷಯ ಏನು ಅಂತಂದರೆ ನೋಡಿ, ರಿಫ್ಲೆಕ್ಟೆಡ್ ಲೈಟ್ ಆ್ಯಂಡ್ ರಿಫ್ರಾಕ್ಟೆಡ್ ಲೈಟ್, ರಿಫ್ಲೆಕ್ಟೆಡ್ ಲೈಟ್ ಆ್ಯಂಡ್ ರಿಫ್ರಾಕ್ಟೆಡ್ ಲೈಟ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತಾರೆ.
therefore we can write r plus theta p must become equals to 90 degree. Therefore r will become equals to 90 minus theta p. r ಅನ್ನೋದು 90 minus theta p 57 ಡಿಗ್ರಿ. ಸಿಂಪ್ಲಿಫೈ ಮಾಡಿದರೆ ನಮಗೆ 33 ಡಿಗ್ರಿ ಅಂತ ಬರುತ್ತೆ. ಸೊ ವೈ ಯು ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಯ್ತಲ್ವಾ? ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ. ಎ ಬೀಮ್ ಆಫ್ ಅನ್ಪೋಲರೈಸ್ಡ್ ಲೈಟ್ ಆಫ್ ಇಂಟೆನ್ಸಿಟಿ I0 is passed through a polaroid A ಅಂತ ಹೇಳ್ತಾ ಇದ್ದಾರೆ. And then through another polaroid B which is oriented so that its principal plane makes an angle of 45 degree ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ಸರಿ ಅದರ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಥಿಂಕ್ ದಿಸ್ ಇಸ್ ದ ಪೊಲರಾಯ್ಡ್ ಶೀಟ್ ಎ ಆ್ಯಂಡ್ ಇನ್ನೊಂದು ಪೊಲರಾಯ್ಡ್ ಶೀಟ್ ಇದೆ. ಏನಂತ ಹೇಳ್ತಾ ಇದ್ದಾರೆ? ಇಟ್ ಈಸ್ ಇನ್ಕ್ಲೈನ್ಡ್ ಅಟ್ ಅನ್ ಆ್ಯಂಗಲ್ ಈಕ್ವಲ್ ಟು, ನೋಡಿ ಎಗೆ ಮತ್ತು ಬಿಗೆ ಆ್ಯಂಗಲ್ ಅನ್ನೋದು ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ? 45 ಡಿಗ್ರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇವಾಗ ಇಲ್ಲಿ ಅನ್ಪೋಲರೈಸ್ಡ್ ಲೈಟ್ ಬರ್ತಾ ಇದೆ. ವೆನ್ಎವರ್ an unpolarized light is made to incident. ಓಕೆ, ಇದರ ಇಂಟೆನ್ಸಿಟಿ I0 ಆದರೆ ಇಲ್ಲಿ ಬರುವಂತಹ ಒಂದು ಲೈಟ್ ಇಂಟೆನ್ಸಿಟಿ ಅನ್ನೋದು ಅಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಹಾಫ್ ಆಗಿರುತ್ತೆ, 50% ರೆಡ್ಯೂಸ್ ಆಗಿರುತ್ತೆ. ಇದು ನಿಮಗೆ 1 ಮಾರ್ಕ್ ಕ್ವಶನ್ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಬರುವಂತಹ ಇಂಟೆನ್ಸಿಟಿ ಅನ್ನೋದು ಯಾವತ್ತಿಗೆ ಆಗಲಿ I0/2 ಇಂಟು ಕಾಸ್ ಸ್ಕ್ವಯರ್ ಥೀಟಾ ಅಂತ ಹೇಳ್ತಾರೆ. ಇದು ಯಾವ ಲಾ ಹೇಳಿ ನೋಡೋಣ? ದಟ್ ಈಸ್ ಕಾಲ್ಡ್ ಮಾಲೂಸ್ ಲಾ ಅಂತ ಕರಿತೀವಿ. ಥೀಟಾ ವ್ಯಾಲ್ಯೂ ಎಷ್ಟು ಕೊಡಿದರೆ 45 ಡಿಗ್ರಿ ಅಲ್ವಾ? ದೇರ್ಫೋರ್ I becomes equals to I0/2 into cos square theta is nothing but 45 degree, which is nothing but I0/2 into ನೋಡಿ 1/√2 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಸೊ 1/√2 1/2 ಅಲ್ವಾ? ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ I0/4 ಅಂತ ಬರುತ್ತೆ. ದೇರ್ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಯ್ತಲ್ವಾ? ಸಿಮಿಲರ್ಲಿ let us think about the next numerical. ನೋಡಿ, light is incident on a glass surface at polarizing angle of 57.5 degree. Then the angle between the incident ray and the refracted ray is ಅಂತ ಕೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡ್ಬೋದು ಒಂದ್ಸರಿ ನೋಡಿ. ಡಯಾಗ್ರಾಮ್ ಹಾಕ್ತಾ ಇದ್ದೀನಿ, ಒಂದ್ಸರಿ ಅಬ್ಸರ್ವ್ ಮಾಡಿ. XY ಅನ್ನೋದು ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡೋಣ. ಯಾವಾಗಾದರೆ ನಿಮಗೆ ರೇ ಆಫ್ ಲೈಟ್ ಅನ್ನೋದು ಇನ್ಸಿಡೆಂಟ್ ಆಗುತ್ತೋ, ವೆನೆವರ್ ಎ ರೇ ಆಫ್ ಲೈಟ್ ಈಸ್ ಮೇಡ್ ಟು ಇನ್ಸಿಡೆಂಟ್ at an angle called polarizing angle. Okay, some part of light will be reflected and some part of light will be refracted ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಇಲ್ಲಿ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಏನದು ಅಂತಂದರೆ, ಸಿ ಹಿಯರ್, ದಿಸ್ ಈಸ್ ಕಾಲ್ಡ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಅವ್ರು ಕೇಳ್ತಾ ಇರೋದೇನಪ್ಪ ಅಂತಂದರೆ, ವಾಟ್ ಈಸ್ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ರಿಫ್ರಾಕ್ಟೆಡ್ ರೇ ಅಂತ ಕೇಳ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ದೇ ಆರ್ ಆಸ್ಕಿಂಗ್. ಗೊತ್ತಾಯ್ತಲ್ವಾ? ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ನೋಡಿ, ಇಲ್ಲಿ ಇದು ಥೀಟಾ ಪಿ ಆದರೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಥೀಟಾ ಪಿ. ಆ್ಯಂಡ್ ನಮಗೆ ಗೊತ್ತಿದೆ ದಿಸ್ ವಿಲ್ ಬಿಕಮ್ 90 ಡಿಗ್ರಿ ಅಂತಂದ್ಬಿಟ್ಟು. ಸೊ ಸಿ ಹಿಯರ್, at polarizing angle, okay, reflected light and refracted light and refracted light are perpendicular to each other ಅಂತ ಹೇಳ್ತಾರೆ. perpendicular to each other. therefore ಏನು ಬರೀಬೋದು ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಥೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಥೀಟಾ ಪಿ ಪ್ಲಸ್ ಥೀಟಾ ಪಿ
ಪ್ಲಸ್ ಇದೆಷ್ಟಿರುತ್ತೆ ನಿಮಗೆ 90 ಡಿಗ್ರಿ ಇರುತ್ತೆ. ಥೀಟಾ ಪಿ ಪ್ಲಸ್ ಥೀಟಾ ಪಿ ಪ್ಲಸ್ 90 ಡಿಗ್ರಿ ವಿಚ್ ಇಸ್ ನಥಿಂಗ್ ಬಟ್ 2 ಥೀಟಾ ಪಿ ಪ್ಲಸ್ 90 ಡಿಗ್ರಿ. ನಥಿಂಗ್ ಬಟ್ 2 ಇಂಟು ವಾಟ್ ಈಸ್ ದ ಪೊಲರೈಸಿಂಗ್ ಆ್ಯಂಗಲ್ ಹಿಯರ್ 57.5 ಅಂತ ಹೇಳ್ತಾರೆ ಪ್ಲಸ್ 90. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಟೋಟಲ್ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ರೇ ಆ್ಯಂಡ್ ದ ರಿಫ್ರ್ಯಾಕ್ಟೆಡ್ ರೇ ಏನಾಗುತ್ತೆ ಅಂತಂದರೆ ಆ್ಯಡ್ ಮಾಡಿ ನಿಮಗೆ ನಿಯರ್ಲಿ 205 ಡಿಗ್ರೀಸ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಸ್ ಆಪ್ಷನ್ ಬಿ. ಗೊತ್ತಾಯ್ತಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು ಪ್ಲೀಸ್ ಪ್ರಿಪೇರ್ ವೆಲ್. ಇನ್ನೇನು ನಿಮಗೆ ಹೊಸ ವರ್ಷ ಬರ್ತಾ ಇದೆ. ಸೊ ಅದನ್ನು ಎಂಜಾಯ್ ಮಾಡಿ, ಅದ್ರ ಜೊತೆಗೆ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಅಂತಲೂ ಹೇಳ್ತೀನಿ. ಓಕೆನಾ? ದೇರ್ ಫೋರ್ ಯು ಕ್ಯಾನ್ ಗೋ ವಿತ್ ದಟ್ ಈಸ್ ಎಂಡ್ ಆಫ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ನಾವು ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಆ್ಯಂಡ್ ವೆರಿ ಹ್ಯಾಪಿ ನ್ಯೂ ಇಯರ್.